बोलो भारत माता की जय, बोलो भारत माता की, बोलो भारत माता की ಒಂದೇ ಒಂದೇ ಒಂದೇ. ನಮ್ಮ ಯಾತ್ರೆ ಪ್ರಯಾಗ್ರಾಜ್ಗೆ ಹೊರಡ್ತಾ ಇದ್ದೀವಿ, ಅಂದರೆ ಸಂಗಮ ಕ್ಷೇತ್ರಕ್ಕೆ ಹೊರಡ್ತಾ ಇದ್ದೀವಿ. ಗಂಗಾ ಯಮುನಾ ಸರಸ್ವತಿ, ಗಂಗಾ ಯಮುನಾ ಸರಸ್ವತಿಯ ವಿಶೇಷವಾಗಿರ್ತಕ್ಕಂಥ ಸ್ನಾನವನ್ನು ಆಚರಣೆ ಮಾಡಿ ಮೌನಿ ಅಮಾವಾಸ್ಯೆ ಎಂದು ಆಚರಿಸಬೇಕಾಗಿರ್ತಕ್ಕಂತಹ ಅದ್ಭುತವಾದಂತಹ ಒಂದು ತೀರ್ಥಸ್ನಾನಕ್ಕಾಗಿ ನಮ್ಮ ಪಯಣ. ಇವತ್ತು ನಾವು ವಿಶೇಷವಾಗಿ ಎಲ್ಲರೂ ಸಹಿತ, ನಾನು ನನ್ನೊಂದಿಗೆ ನನ್ನ ಪರಿವಾರ ಎಲ್ಲರೂ ಸಹಿತ ಟ್ರೈನಲ್ಲಿ ಹೊರಡ್ತಾ ಇದ್ದೀವಿ. ಈ ರೈಲಲ್ಲಿ ಹೊರಡೋ ಪ್ರಯಾಣ ಇದೆಯಲ್ಲ, ಭಾಳ ವಿಶೇಷವೇ ಸರಿ. ಆದರೆ ರೈಲಲ್ಲಿ ಪ್ರಯಾಣ ಮಾಡಬೇಕಾದ್ರೂ ಭಗವಂತನ ಪ್ರಾರ್ಥನೆ ಬೇಕು. ನಾವು ಮಾಡುವಂತಹ ಕಾಯಕ ಸಾಧ್ಯವಾದಷ್ಟು ಮಟ್ಟಿಗೆ ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾಗಿ ಎಲ್ಲರಿಗೂ ಅನುಗ್ರಹ ಉಂಟಾಗಬೇಕು. ಭಾರತದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬರು ಸುಖ ಸಂತೋಷ ನೆಮ್ಮದಿಯುತವಾಗಿರಬೇಕು ಎಂಬತಕ್ಕಂಥ ಚಿಂತನೆಯಿಂದ ತಾಯಿ ಭಾರತೀಯನ ಪ್ರಾರ್ಥನೆ ಮಾಡಿ ಪ್ರಯಾಗ್ರಾಜ್ಗೆ ನಾವೆಲ್ಲ ಹೊರಡ್ತಾ ಇದ್ದೀವಿ. ಬೋಲೋ ಭಾರತ್ ಮಾತಾ ಕಿ, बोलो भारत माता के, बोलो भारत माता के, बोलो भारत माता के. वंदे वंदे वंदे. या देवी सर्वभूतेषु मातृरूपेण संस्थिता नमस्तस्ये 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 नमो नमः. त्र्यंबकं यजामहे सुगंधिं पुष्टिवर्धनं पूर्वारुकमेव बंधनान् मृत्योर्मुक्षीयमामृतात्. ಒಂದು ಕಡೆ ತಾಯಿ ಭಾರತಾಂಬೆಯನ್ನ ಪ್ರಾರ್ಥನೆಯನ್ನ ಮಾಡ್ತಾ, ತಾಯಿ ಭಾರತಾಂಬೆಯನ್ನ ಮನಸ್ಸಿನಲ್ಲಿ ಸ್ಮರಿಸ್ತಾ, ನವ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮೆಲ್ಲರ ಪ್ರಯಾಣ ಪ್ರಯಾಗರಾಜ್ನತ್ತ ಈ ಬಾರಿ ಸಂಭವಿಸಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮುಹೂರ್ತ, 144 ವರ್ಷಕ್ಕೆ ಒಂದಾವರ್ತಿ ಆಗಮಿಸ್ತಕ್ಕಂಥ ಈ ಒಂದು ಮುಹೂರ್ತದ ಈ ಒಂದು ಸುಂದರ ಸಮಯದಲ್ಲಿ ಇದೇ ಬರ್ತಕ್ಕಂಥ 29ನೇ ತಾರೀಕು ಮೌನಿ ಅಮಾವಾಸ್ಯೆ ಎಂದು ಕುಂಭಮೇಳದಲ್ಲಿ ಅಲ್ಲಿನ ಒಂದು ತೀರ್ಥ ಸ್ನಾನವನ್ನು ಮಾಡಲಿಕ್ಕೋಸ್ಕರ ನಾವು ನೀವೆಲ್ಲರೂ ಸಹಿತ ಈಗಾಗಲೇ ಸಾಕಷ್ಟು ಸಂಕಲ್ಪಗಳನ್ನು ಮಾಡಿದ್ದೇವೆ. ಆ ಸಂಕಲ್ಪದ ಪೂರಕವಾಗಿ ಇವತ್ತಿನ ದಿವಸ ನಾವು ಗಣರಾಜ್ಯೋತ್ಸವದ ಈ ಒಂದು ದಿನದಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಯಾಗರಾಜ್ನತ್ತ ಪ್ರಯಾಣವನ್ನು ನಾವೆಲ್ಲರೂ ಕೂಡ ಸಾಗಿಸ್ತಾ ಇರ್ತಕ್ಕಂಥದ್ದಿದೆ. ರೈಲಿನ ಮುಖಾಂತರ ನಮ್ಮ ಪ್ರಯಾಣ ಇರ್ತಕ್ಕಂಥದ್ದು ಇದು ನಿಜಕ್ಕೂ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ನಮ್ಮ ನವರತ್ನಾಗ್ರಹಾರದ ಗ್ರಾಮಸ್ಥರು ಮತ್ತು ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರು, ನಮ್ಮ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಶಿಷ್ಯವೃಂದ ನಾವೆಲ್ಲರೂ ಕೂಡ ಸೇರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಎಂಬತಕ್ಕಂಥ ಒಂದು ಪ್ರಾರ್ಥನೆ ರೈತರಿಗಾಗಿ, ಯೋಧರಿಗಾಗಿ, ಯಾರೆಲ್ಲ ಇವತ್ತಿನ ದಿವಸ ಪ್ರಯಾಗರಾಜ್ನಲ್ಲಿ ನಾವೂ ಕೂಡ ಸ್ನಾನ ಮಾಡಬೇಕು ಎಂಬತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಆಗದೇ ಇರುವ ಕಾರಣದಿಂದ ನಮ್ಮ ಆಶ್ರಮದ ವತಿಯಿಂದ ಗುರುಗಳ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪದ ಮೇರೆಗೆ ಪ್ರಯಾಗರಾಜ್ನಲ್ಲಿ ಎಲ್ಲರ ಒಂದು ವಿಚಾರವಾಗಿ ಒಂದು ಸಂಕಲ್ಪವನ್ನು ಮಾಡಿ ಅಲ್ಲಿನಿಂದ ಆ ಒಂದು ತ್ರಿವೇಣಿ ಸಂಗಮದಲ್ಲಿರ್ತಕ್ಕಂಥ ಆ ಒಂದು ಶುದ್ಧ ಜಲವನ್ನ ಆಶ್ರಮಕ್ಕೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಯಕಲ್ಪವನ್ನ ನಾವು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಕೆಲಸ ಅಂತಾನೆ ಹೇಳ್ಬೋದು. ಆಶ್ರಮದಲ್ಲಿ ಅಲ್ಲಿನಿಂದ ಒಂದು ಗಂಗಾ ಜಲವನ್ನು ತೆಗೆದುಕೊಂಡು ಬಂದು ಆ ಒಂದು ಪವಿತ್ರ ಜಲವನ್ನು ತೆಗೆದುಕೊಂಡು ಬಂದು ಯಾರಿಗೆಲ್ಲ ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡೋಕ್ಕಾಗಲಿಲ್ವೋ ಅಂಥವ್ರಿಗೆಲ್ಲರಿಗೂ ಕೂಡ ಆಶ್ರಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕುಂಭ ಸ್ನಾನವನ್ನು ಮಾಡಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಕೂಡ ಇವತ್ತಿನ ದಿವಸ ನಾನು ನಮ್ಮ ತಂದೆಯವರು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ಕಾಗಿನೇ ಪ್ರಯಾಗರಾಜ್ನತ್ತ ಒಂದು ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಂತೋಷ ತರ್ತಕ್ಕಂಥ ವಿಚಾರ ಅಂತಾನೆ ಹೇಳ್ಬೋದು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಭುಗಳು, ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः. ओम नमः शिवाय, ओम नमः शिवाय, ओम नमः शिवाय. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಪ್ರಯಾಗರಾಜ್ಗೆ ಪ್ರಯಾಣವನ್ನ ಪ್ರಾರಂಭಿಸಿರ್ತಕ್ಕಂಥದ್ದಿದೆ. ಟ್ರೈನಿನ ಮುಖಾಂತರ, ರೈಲಿನ ಮುಖಾಂತರ ನಮ್ಮ ಪ್ರಯಾಣ ಪ್ರಾರಂಭ ಆಗಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ರೈಲಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದೇ ಒಂದು ವಿಶೇಷ. ಸಾಕಷ್ಟು ಜನ ಕುಟುಂಬದವ್ರ ಜೊತೆ, ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಅಭಿಮಾನಿ ಬಳಗದ ಜೊತೆ ಆಗಿರ್ಬೋದು, ಇಲ್ಲ ಅಂತಂದರೆ ನಮ್ಮ ಮಹರ್ಷಿ ಮಂದಿರ ಇರ್ತಕ್ಕಂಥ ಸಾನ್ನಿಧ್ಯ ನವರತ್ನ ಅಗ್ರಹಾರದ ನಮ್ಮ ಎಲ್ಲ ಗ್ರಾಮಸ್ಥರ ಜೊತೆ ಇವತ್ತಿನ ದಿವಸ
ಭಗವಂತನ ಬಹಳ ವಿಶೇಷವಾಗಿರ್ತಕ್ಕಂಥ ನಾಮಮಂತ್ರಗಳನ್ನು ಜಪವನ್ನು ಮಾಡ್ತಾ ಪ್ರಯಾಗ್ರಾಜ್ನಲ್ಲಿ ನೆರವೇರ್ತಾ ಇರತಕ್ಕಂಥ ಕುಂಭಮೇಳದ ಆ ಒಂದು ವಿಶೇಷವಾಗಿರ್ತಕ್ಕಂಥ ಕುಂಭ ಸ್ನಾನಕ್ಕಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪದೊಂದಿಗೆ ನಮ್ಮ ಪ್ರಯಾಣ ಸಾಗ್ತಾ ಇರತಕ್ಕಂಥದ್ದಿದೆ. ಇದು ನಿಜಕ್ಕೂ ಬಹಳ ಅದ್ಭುತ ಅಂತಾನೆ ಹೇಳ್ಬೋದು. ಇವತ್ತಿನ ದಿವಸ ನಮ್ಮೊಂದಿಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇರತಕ್ಕಂಥದ್ದು ಪರಮೇಶ್ವರನ ಅನುಗ್ರಹ ಅಂತಾನೆ ಹೇಳ್ಬೋದು. ಮೌನಿ ಅಮಾವಾಸ್ಯೆ ಇದೇ ಬರ್ತಕ್ಕಂಥ 29ನೇ ತಾರೀಕು, ಇನ್ನೇನು 2 ದಿನಗಳಲ್ಲಿ ನಾವು ಕೂಡ ಪ್ರಯಾಗರಾಜನ್ನ ತಲುಪ್ತಾ ಇರತಕ್ಕಂಥದ್ದಿದೆ. ಮೌನಿ ಅಮಾವಾಸ್ಯೆ ಆ ಒಂದು ಸುಂದರವಾಗಿರ್ತಕ್ಕಂಥ ಆ ಒಂದು ಶುಭ ಮುಹೂರ್ತದಂದು ಮಹಾಕುಂಭ ಮೇಳದಲ್ಲಿ ಕುಂಭ ಸ್ನಾನವನ್ನು ಪಡಿತಾ ಇರತಕ್ಕಂಥ ನಮ್ಮಿ ಜನ್ಮವೇ ಅದೃಷ್ಟ ಅಂತ ಹೇಳ್ಬೋದು, ಪಾವನ ಪುನೀತರು ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ 144 ವರ್ಷಕ್ಕೆ ಒಂದಾವರ್ತಿ ಆಗಮಿಸ್ತಕ್ಕಂಥ ಈ ಒಂದು ಶುಭ ಮುಹೂರ್ತ ಮುಂದಿನ ಜನ್ಮ ಅನ್ನೋದಾಗಿದ್ರೆ, ಮುಂದಿನ ಜನ್ಮ ಮಾನವ ಜನ್ಮ ಅನ್ನೋದಾಗಿದ್ರೆ ಭಗವಂತ ನಮಗೆ ಒಂದು ಅನುಗ್ರಹವನ್ನ ಕರುಣಿಸಬಹುದೇನೋ. ಯಾಕೆ ಅಂತಂದ್ರೆ ಈ ಜನ್ಮದಲ್ಲಿ ಇಂಥದ್ದೊಂದು ಶುಭ ಮುಹೂರ್ತಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು. ಮಹಾಕುಂಭ ಮೇಳದ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಅನುಭವ. ಮತ್ತೊಂದು ಕಡೆ ನಮ್ಮಿ ಪೀಳಿಗೆಗೆ ಮತ್ತೊಂದು ಅವಕಾಶ ಏನಪ್ಪಾ ಅಂತಂದ್ರೆ ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ನೂತನವಾಗಿರ್ತಕ್ಕಂಥ ರಾಮ ಮಂದಿರ ಆ ಒಂದು ದರ್ಶನವೂ ಕೂಡ ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಆ ಒಂದು ರಾಮ ಮಂದಿರದ ದರ್ಶನವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದಿದೆ. ಭಗವಂತ ಶ್ರೀ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಆದಷ್ಟು ಬೇಗ ಮಥುರಾ ಕ್ಷೇತ್ರಕ್ಕೂ ಕೂಡ ನಾವೆಲ್ಲರೂ ಕೂಡ ನೆಮ್ಮದಿಯುತವಾಗಿ ಆ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಕೂಡ ಮಾಡ್ಕೊಂಡು ಬರೋಣ ಎಂಬತಕ್ಕಂಥ ಒಂದು ಆಸೆಯನ್ನ ರಾಧೇ 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 ಜೈ ಶ್ರೀ ಕೃಷ್ಣ. ಆ ಕೃಷ್ಣ ಪರಮಾತ್ಮನ ಅನುಗ್ರಹ, ಶ್ರೀರಾಮನ ಅನುಗ್ರಹ, ಸಾಂಬ ಸದಾಶಿವನ ಅನುಗ್ರಹ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿವಸ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವ್ರ ಜೊತೆ ನಮ್ಮ ಕುಟುಂಬದವ್ರ ಜೊತೆ ಇವತ್ತಿನ ದಿವಸ ನೀವೆಲ್ಲರೂ ಸಹಿತ ಹೋಗಿ ಒಂದು ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಬಹಳ ಅದ್ಭುತ ಅಂತಾನೆ ಹೇಳ್ಬೋದು. ನಾನಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ಬಹಳಷ್ಟು ವಿಚಾರವಾಗಿ ಒಂದಿಷ್ಟು ಸಂಕಲ್ಪಗಳನ್ನ ಸದಾಕಾಲ ಮಾಡ್ತಾನೆ ಇರ್ತೀವಿ. ನಮ್ಮದು ಏನೇ ಒಂದು ಪ್ರಾರ್ಥನೆ ಆಗಿದ್ರು ಕೂಡ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆನೇ ಹೌದು. ಯಾಕೆ ಅಂತಂದ್ರೆ ಸದಾಕಾಲ ರೈತರಿಗಾಗಿ, ಯೋಧರಿಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನ ನಾವು ಸಲ್ಲಿಸ್ತಾನೆ ಇರ್ತೀವಿ. ಅದರಲ್ಲೂ ನಾನು ಈಗಾಗಲೇ ಈ ಒಂದು ಮಾಧ್ಯಮದ ಒಂದು ಲೋಕಕ್ಕೆ ಬಂದು ಆಗಿರ್ಬೋದು, ಇಲ್ಲ ಅಂತಂದ್ರೆ ಈ ಒಂದು ಟಿವಿ ಚಾನಲ್ಗೆ ಬಂದಾಗಿರ್ಬೋದು, ಒಂದು 3 ವರ್ಷದ ಒಂದು ಅವಧಿ ಎಂಬತಕ್ಕಂಥ ಏನಿದೆ ಇತ್ತೀಚಿನ ದಿನಮಾನಗಳಲ್ಲಿ ನಾನೊಂದಿಷ್ಟು ಪ್ರಚಲಿತನಾಗಿರ್ತಕ್ಕಂಥದ್ದಿದೆ. ಆದರೆ ಸತತವಾಗಿ 20 ವರ್ಷದಿಂದನೂ ಕೂಡ ನಮ್ಮ ತಂದೆಯವರಿಗೆ ಒಂದು ಮಾಧ್ಯಮದ ಇತಿಹಾಸದ ಲೋಕದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನ, ಜನರಿಗೆ ಬೇಕಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನ ಕೊಡ್ತಾನೆ ಬಂದಿರತಕ್ಕಂಥದ್ದಿದೆ. ಅದೇ ರೀತಿ ಇವತ್ತು ಕೂಡ ಯಾರಿಗೆಲ್ಲ ಕುಂಭಮೇಳದ ದರ್ಶನ ಕರೆಕ್ಟಾಗಿ ಆಗ್ತಾ ಇಲ್ಲ, ಕುಂಭಮೇಳದಲ್ಲಿ ಕುಂಭಸ್ನಾನವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಂಥವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನ ನಾನು ಮತ್ತೆ ನಮ್ಮ ತಂದೆಯವರು ಸೇರಿ ಮಾಡಿರ್ತಕ್ಕಂಥದ್ದಿದೆ. ಏನಪ್ಪಾ ಸಂಕಲ್ಪ ಅಂತಂದ್ರೆ, ಯಾರಿಗೆಲ್ಲ ಕುಂಭಮೇಳದಲ್ಲಿ ಸ್ನಾನ ಮಾಡಕ್ ಆಗ್ತಾ ಇಲ್ಲ, ಆ ಕುಂಭಮೇಳದಲ್ಲಿ ಆ ಶುಭ ಮುಹೂರ್ತದಲ್ಲೇ ಮೌನಿ ಅಮಾವಾಸ್ಯ ಆ ಒಂದು ಸುಂದರವಾಗಿರ್ತಕ್ಕಂಥ ಮುಹೂರ್ತದಲ್ಲೇ ತ್ರಿವೇಣಿ ಸಂಗಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ತೀರ್ಥ ಜಲವನ್ನು ತೆಗೆದುಕೊಂಡು ಬಂದು ಪರಮೇಶ್ವರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಭಗವಂತನ ಪ್ರಸಾದದ ಜೊತೆಗೆ ಆ ಒಂದು ತೀರ್ಥ ಜಲದ ಜೊತೆಗೆ ಮಹರ್ಷಿ ಮಂದಿರಕ್ಕೆ ಹಿಂತಿರುಗ್ತಕ್ಕಂಥದ್ದಿರುತ್ತೆ. ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ತಮ್ಮೆಲ್ಲರಿಗೂ ಕೂಡ ಕುಂಭಮೇಳದ ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕುಂಭ ಸ್ನಾನದ ಸಮಯದಲ್ಲಿ ಸಿಗ್ತಕ್ಕಂಥ ಆ ಒಂದು ಜಲವನ್ನ ತಮ್ಮೆಲ್ಲರಿಗೂ ಕೂಡ ಸ್ನಾನದ ರೂಪದಲ್ಲಿ ವಿತರಣೆಯನ್ನು ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕಲ್ಪವನ್ನ ಮಾಡ್ತಾ ಇರತಕ್ಕಂಥದ್ದು ಇದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಕೆಲಸ ಅಂತಾನೆ ಹೇಳ್ಬೋದು. ಹರ ಹರ ಮಹಾದೇವ. ಇನ್ನು ಬಹಳ ವಿಶೇಷವಾಗಿ ಹೀಗೆ ವಿಚಾರಗಳನ್ನ ತಿಳಿಸಬೇಕಾದ್ರೆ ಪರಮೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡಿದ್ವಿ ನೀವೆಲ್ಲರೂ ಕೂಡ ಸೇರಿ. ನಾನು ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಬಾರಿ ಹಂಚಿಕೊಂಡೆ. ಏನಪ್ಪಾ ಅಂತಂದ್ರೆ, ನನಗೂ ಕೂಡ ಕುಂಭಮೇಳದಲ್ಲಿ ಒಂದು ಸ್ನಾನವನ್ನು ಮಾಡಬೇಕೆಂಬತಕ್ಕಂಥ ಒಂದು ಮಹದಾಸೆ ಇದೆ. ಯಾಕೆ ಅಂತಂದ್ರೆ 144 ವರ್ಷ ಅಂತಂದ್ರೆ ಅದು ತಮಾಷೆಯ ಮಾತ, ಅದು ತಮಾಷೆ ಅಲ್ಲವೇ ಅಲ್ಲ. ಹಾಗಾಗಿ ಇಂತಹ ಶುಭ ಮುಹೂರ್ತದಲ್ಲಿ, ಇಂತಹ ಶುಭ ಸನ್ನಿವೇಶದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ನನ್ನದು ಕೂಡ ಆಗಬೇಕು. ನಾನು ಕೂಡ ಒಂದು ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಮಹದಾಸೆಯನ್ನ, ಒಂದು ಸಂಕಲ್ಪವನ್ನು ಮಾಡಿದೆ. ಆ ಸಂಕಲ್ಪದ ಪೂರಕವಾಗಿ ಆದಷ್ಟು ಬೇಗ ಶೀಘ್ರಾತಿ ಶೀಘ್ರವಾಗಿ ಎಲ್ಲವೂ ಕೂಡ ಹೇಗಾಯ್ತಂದ್ರೆ, ಈ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅನ್ನೋ ರೀತಿ ಎಲ್ಲವೂ ಕೂಡ ಕೂಡಿ ಬಂತು. ಅದೇ ರೀತಿ ನಾವೀ ಕುಂಭಮೇಳದ ಸ್ನಾನವನ್ನು ಮಾಡಬೇಕು ಎಂಬತಕ್ಕಂಥ ಈ ಒಂದು ಯುದ್ಧ ಎಂಬತಕ್ಕಂಥ ಏನಿತ್ತು, ಈ ಯುದ್ಧದಲ್ಲಿ ನಾವು ಜಯಶೀಲರಾಗಿದ್ದೇವೆ. ನೋಡಿ, ಏನೇ ಒಂದು ವಿಚಾರ ಆಗಲಿ, ಏನೇ ಒಂದು ಧರ್ಮದ ಕಾರ್ಯಕ್ರಮ ಆಗಲಿ, 10 ಕೈಗಳು ಸೇರಿದಾಗ ಆ ಧರ್ಮದ ಕಾರ್ಯಕ್ರಮ ಮತ್ತಷ್ಟು ಅಚ್ಚುಕಟ್ಟಾಗಿ, ಅದ್ಭುತವಾಗಿ, ನಿರ್ಘಳವಾಗಿ, ಸರಾಗವಾಗಿ ನೆರವೇರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ನಮ್ಮಿ ಕುಂಭಮೇಳದ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ನೆರವೇರಬೇಕು ಅಂತಂದ್ರೆ ನಿಜಕ್ಕೂ ಹೇಳ್ತೀನಿ, ಸಾಕಷ್ಟು ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇರತಕ್ಕಂಥ ನಮ್ಮ ಗುರುಗಳ ಒಂದು ಹಳೆಯ ಸ್ನೇಹಿತರಾಗಿದ್ದನು ಕೂಡ, ಮೊದಲಿಂದನೂ ಕೂಡ ಗುರುಜಿರವರೊಟ್ಟಿಗೆ ಸಾಕಷ್ಟು ಧರ್ಮದ ಕಾರ್ಯಕ್ರಮಗಳಲ್ಲಿ, ಧರ್ಮದ ಸಭೆ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂಥ, ಜೊತೆಗೆ
ನಮ್ಮ ಈಗಿನ ಅಟ್ ಪ್ರೆಸೆಂಟ್ ಸಚಿವರಾಗಿರ್ತಕ್ಕಂಥ ನಮ್ಮ ವಿ ಸೋಮಣ್ಣವರವರನ್ನ ನಾವು ಒಂದು ಕ್ಷಣ ಜ್ಞಾಪಿಸ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಒಂದೇ ಒಂದು ಫೋನ್ ಕಾಲ್ ತಂದೆಯವರು ಮಾಡಿ, ಇಲ್ಲ ನಾವು ಇಂಥದ್ದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಅದಕ್ಕೆ ತಮ್ಮ ಸಹಾಯ ಆಗಬೇಕು ಅಂದ ತಕ್ಷಣ ಅವರು ಒಂದೇ ಮಾತು ಹೇಳಿದ್ರು, ಗುರುಗಳೇ ತಾವೊಬ್ಬರೇ ಹೋಗ್ಬೇಡಿ, ಕುಟುಂಬ ಸಮೇತರಾಗಿ ಭಕ್ತರನ್ನೂ ಕೂಡ ಕರ್ಕೊಂಡೋಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾನೇ ಮುಂಚೂಣಿಯಲ್ಲಿ ಮುಂದೆ ನಿಂತು ನೋಡ್ಕೊಳ್ತೀನಿ ಎಂಬತಕ್ಕಂಥ ಒಂದು ಆತ್ಮಾಭಿಮಾನದ ಮಾತಿತ್ತಲ್ಲ, ಅದು ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು, ಬಹಳ ಮನಸ್ಸಿಗೆ ಸಂತೋಷ ಅಂತಲೇ ಹೇಳ್ಬೋದು. ಕೇಂದ್ರ ಸಚಿವರು ಕೂಡ ಹೌದು, ಮತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ಗೂ ಕೂಡ ಅಟ್ ಪ್ರೆಸೆಂಟ್ ಸಚಿವರಾಗಿರ್ತಕ್ಕಂಥವ್ರು ಆಗಿರೋದಾದರೆ, ಮತ್ತು ಅಧಿಕಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾಯಕಲ್ಪವನ್ನು ನೆರವೇರಿಸ್ತಾ ಇರ್ತಕ್ಕಂಥ ನಮ್ಮ ವಿ ಸೋಮಣ್ಣರವರಿಗೆ, ಅವರೇ ಕುಟುಂಬದವರಿಗೆ, ಅವರನ್ನು ನಂಬಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಪರಮೇಶ್ವರನ ಅನುಗ್ರಹ ಸದಾಕಾಲ ಇರಲಿ ಅಂತ ಹೇಳಿ ನಾನು ನನ್ನ ತಂದೆಯವರವರಿಗೆ ಆಶೀರ್ವಾದವನ್ನು ನೀಡ್ತಾ ಇರ್ತಕ್ಕಂಥದ್ದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಒಂದು ಧರ್ಮದ ಕಾರ್ಯಕ್ರಮ ನಡಿಬೇಕು ಅಂತಂದರೆ ಇಂಥ ಎಲ್ಲ ಪ್ರಭಾವಿಗಳ ಕೈ ಸೇರಿದಾಗ ಮಾತ್ರನೇ ಆ ಕಾರ್ಯಕ್ರಮ ಇನ್ನಷ್ಟು ಅಚ್ಚುಕಟ್ಟಾಗಿ ನಡೆಯುತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ, ಇದೇ ಸಾಕ್ಷಿ. ಹಾಗಾಗಿ ಮನುಷ್ಯ ಅಂತಂದ ಮೇಲೆ ಹಣಕಾಸಿಗೆ ಬೆಲೆ ಇಲ್ಲ, ಪ್ರೀತಿ ವಿಶ್ವಾಸಕ್ಕೆ ಮಾತ್ರ ಬೆಲೆ. ಎಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇರುತ್ತೋ ಇಂತಹ ಅದ್ಭುತವಾಗಿರ್ತಕ್ಕಂಥ ಜ್ಞಾಪಕಾರ್ಥವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಮುಂಚೂಣಿಯಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಈ ಒಂದು ಅತಿ ಶೀಘ್ರವಾಗಿ ಸಡನ್ನಾಗಿ ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನ, ಆದರೆ ಈ ತೀರ್ಮಾನಕ್ಕೆ ಎಲ್ಲೊಂದು ಜಾಗದಲ್ಲೂ ಕೂಡ ಏರುಪೇರಾಗ್ದಿರಾ, ಕಿಂಚಿತ್ತೂ ಕೂಡ ಸಮಸ್ಯೆಗಳಾಗ್ದಿರಾ, ಲೋಪದೋಷಗಳಾಗ್ದಿರಾ, ಅಂದುಕೊಂಡಿರ್ತಕ್ಕಂಗೆ ಪರಮೇಶ್ವರನ ಅನುಗ್ರಹದಿಂದ ಮತ್ತೆ ನಮ್ಮ ಗುರುಗಳ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಗಟ್ಟಿಯ ಸಂಕಲ್ಪದಿಂದ ಇವತ್ತಿನ ದಿವಸ ನೀವೆಲ್ಲರೂ ಸೇರ ಹೋಗಿ ಪ್ರಯಾಗರಾಜಿಗೆ ತಲುಪ್ತಾ ಇರತಕ್ಕಂಥದ್ದಿದೆ. ಕುಂಭಮೇಳದ ಸ್ನಾನವನ್ನು ಪಡ್ಕೊಳ್ತಾ ಇರತಕ್ಕಂಥದ್ದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಆದಷ್ಟು ಬೇಗ ಪ್ರಯಾಗರಾಜಿಗೆ ಯಾವಾಗ ತಲುಪ್ತೀವೋ, ಆ ಮುಹೂರ್ತದಲ್ಲಿ ಯಾವಾಗ ಸ್ನಾನವನ್ನು ಮಾಡ್ತೀವೋ, ಯಾವಾಗ ನಾವೆಲ್ಲರೂ ಕೂಡ ಪಾವನ ಪುನೀತರಾಗ್ತೀವೋ ಎಂಬತಕ್ಕಂಥ ಒಂದು ಮಹದಾಸೆಯನ್ನು ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಆ ಕ್ಷಣವನ್ನು ಅನುಭವಿಸಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಇವತ್ತು ನಮ್ಮ ಪ್ರಯಾಣ ವಿಶೇಷವಾಗಿರ್ತಕ್ಕಂತಹ ಇವತ್ತಿನ ದಿನ ಅಂದರೆ ಭಾನುವಾರ ಸಂಧ್ಯಾಕಾಲದ ಪ್ರಯಾಣವೇ ಸರಿ. ಭಾನುವಾರ ಇವತ್ತಿನ ದಿನಾಂಕ 26ನೇ ತಾರೀಕು, ಆದರೆ 29 ಮೌನಿ ಅಮಾವಾಸ್ಯೆ ಇದೆ. 26ಕ್ಕೆ ಹೊಡೆದ್ರೆ ಜನವರಿ 26 ಇವತ್ತು ನಮ್ಮ ಪ್ರಯಾಣ ನಡೀತಾ ಇದೆ. 29ಕ್ಕೆ ಮೌನಿ ಅಮಾವಾಸ್ಯೆ ಎಂದು ನಾವು ಪ್ರಯಾಗರಾಜಲ್ಲಿ ಇರ್ತೇವೆ. ಆದರೆ ಪ್ರಯಾಗರಾಜರಿಗೆ ಹೋಗಬೇಕು, ಪ್ರಯಾಗಲ್ಲಿರ್ತಕ್ಕಂತಹ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು. ಅಂತಹ ವೈಭವೀಕೃತವಾಗಿರ್ತಕ್ಕಂತಹ ಸಾಧು ಸಂತರು, ಅಘೋರಿ ಬಾಬಾಗಳು, ಸಾಕಷ್ಟು ಜನ ನಾಗಾ ಸಾಧುಗಳು, ಇಷ್ಟು ಜನ ಆಗಮಿಸಿರ್ತಕ್ಕಂತಹ ಇಡೀ ಭರತಖಂಡದ ಸಾಕಷ್ಟು ಜನ ಮಹನೀಯರು ಒಂದು ಕಡೆ ಸೇರಿದ್ದಾರೆ. ಅಷ್ಟು ಜನ ಧರ್ಮ ಸಂಘಟಕರು ಸೇರಿರುವಾಗ ರಾಜ್ಯದ ದೇಶದ ಮೂಲೆ ಮೂಲೆಗಳಿಂದ ಹಿಮಾಲಯದಿಂದ ಆಗಮಿಸಿರ್ತಕ್ಕಂತಹ ಬಾಬಾ ಅಥವಾ ಸಂತರು, ಅಘೋರಿಗಳು ಸಾಕಷ್ಟು ಜನ ಆಗಮಿಸಿ ತ್ರಿವೇಣಿ ಸಂಗಮದಲ್ಲಿ ಎಲ್ಲರೂ ಸಹಿತ ಸ್ನಾನವನ್ನು ಆಚರಣೆ ಮಾಡಿ ಪುಣ್ಯದ ಕಾಯಕಕ್ಕೆ ಮುಂದಾಗ್ತಾ ಇದ್ದಾರೆ. ಇಂತಹ ಒಂದು ಧರ್ಮ ಮಾರ್ಗದಲ್ಲಿ ನಡೆಯುವಾಗ ಈ ಸನ್ನಿವೇಶದಲ್ಲಿ ನಾವು ಸಹಿತ ಆ ಕ್ಷೇತ್ರಕ್ಕೆ ಹೊರಟು ಭಗವಂತನ ದರ್ಶನ ಮಾಡಬೇಕು. ವಿಶೇಷವಾಗಿರ್ತಕ್ಕಂಥ ಸಾಧು ಸಂತರ ದರ್ಶನ ಮಾಡಿದ್ರೆ ಅದು ಪುಣ್ಯ. ಎಲ್ಲರೂ ಹೇಳ್ತಾರೆ, ಈ ಕಾವಿ ಇದೆಯಲ್ಲ, ಕಾವಿಯನ್ನು ಕಂಡಡೆ ಕೈ ಮುಗಿ ಅಂತ ಹೇಳ್ತಾರೆ. ಅಂದರೆ ಕಾವಿಯಲ್ಲಿ ಅಂತಹ ಅದ್ಭುತವಾದಂತಹ ಒಂದು ಗುಣಗಳಿದೆ. ಜೊತೆಗೆ ಹರಿಹರ ಬ್ರಹ್ಮಾದಿಗಳು ವಾಸ ಮಾಡತಕ್ಕಂತಹ ವಿಶೇಷವಾದ ಸಾನ್ನಿಧ್ಯ ಪ್ರಯಾಗರಾಜ್. 144 ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂತಹ ಮಹಾಕುಂಭಮೇಳ. ಇಂತಹ ಅದ್ಭುತವಾದಂತಹ ಮಹಾಕುಂಭಮೇಳಕ್ಕೆ ಸಾಕ್ಷಿ ಆಗ್ತಿರ್ತಕ್ಕಂಥದ್ದು ಇವತ್ತಿನ ಯುವ ಪೀಳಿಗೆ. ಎಲ್ಲರೂ ಸಹಿತ ನಮ್ಮದೊಂದು ಅದೃಷ್ಟ, ಪೂರ್ವಜನ್ಮದ ಸುಕೃತ. 144 ವರ್ಷ ಯಾರ್ದು ಆ ಜೀವ? 144 ವರ್ಷ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯವ? ಇವತ್ತಿನ ಕಾಲಪ್ರಯ ನೋಡ್ತಾ ಇದ್ದರೆ 60 ವರ್ಷ 65 ವರ್ಷ ಅಂದರೆ ಅಬ್ಬಬ್ಬ ಅನ್ನೋಂಗಿದೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಯಾವುದೇ ಕಾರ್ಯಕ್ರಮಕ್ಕೆ ಹೊರಟರು 18ರಿಂದ 20 ವರ್ಷ ಇರ್ತಕ್ಕಂಥವ್ರು ಮತ್ತೆ ಹುಟ್ಟಿ ಬಾ ಅಂತ ಬ್ಯಾನರ್ಸ್ ನೋಡ್ತಾ ಇದ್ದೀವಿ. ಆದರೆ ಅದು ದೂರ ಆಗಬೇಕು. ಕನಿಷ್ಠ ಪಕ್ಷ ಭಗವಂತ ಕೊಟ್ಟಂಥ ಆ ಸುಂದರವಾದ ಬದುಕನ್ನು ನಾವು ಉಳಿಸ್ಕೊಳ್ಬೇಕು. ಆ ಬದುಕು ಉಳಿಬೇಕಾದ್ರೆ ಸದಾಕಾಲ ನಾವು ಧರ್ಮ ಮಾರ್ಗದಲ್ಲಿ ನಡಿಬೇಕು. ಸಾಧ್ಯವಾದಷ್ಟು ಈ ಒಂದು ಅಭೂತಪೂರ್ವವಾದಂತಹ ವಿಶೇಷವಾದಂತಹ ಮಹಾಕುಂಭಮೇಳಕ್ಕೆ ತಾವೆಲ್ಲರೂ ಬಂದು ಸ್ನಾನವನ್ನು ಆಚರಣೆ ಮಾಡುವಂಥದ್ದಾಗಲಿ, ನಿಮ್ಮೆಲ್ಲರಿಗೂ ಅಂಥ ಸೌಭಾಗ್ಯ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಆದರೆ ಎಷ್ಟು ಜನಕ್ಕೆ ಸಿಕ್ಕಾತು? ಅದಕ್ಕಾಗಿ ಈ ಬಾರಿ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರದು ಒಂದು ತೀರ್ಮಾನ ಇದೆ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ನವರತ್ನ ಅಗ್ರಹಾರ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರಕ್ಕೆ ತ್ರಿವೇಣಿ ಸಂಗಮದ ಆ ತೀರ್ಥ ಜಲವನ್ನು ವಿಶೇಷವಾಗಿರ್ತಕ್ಕಂಥ ಗಂಗಾ ಯಮುನಾ ಸರಸ್ವತಿಯ ಆ ತೀರ್ಥ ಜಲ ಸಂಗಮ ಕ್ಷೇತ್ರದಿಂದ ತೀರ್ಥವನ್ನು ಸಾಲಿಗ್ರಾಮ ಕ್ಷೇತ್ರಕ್ಕೆ ತಂದು ಅಲ್ಲಿ ಸ್ವಾಮಿಗೆ ವಿಶೇಷವಾದಂಥ ವರಹಾದೇವರಿಗೂ ಹಾಗೂ ತಾಯಿ ಮಹಾಲಕ್ಷ್ಮಿಗೂ
ವಸಂತ ಲಕ್ಷ್ಮೀನಾರಾಯಣರ ಸ್ನಾನವನ್ನು ಆಚರಣೆ ಮಾಡಿಸಿದ ನಂತರ ಆ ತೀರ್ಥ ಜಲವನ್ನು ಅಲ್ಲಿಗೆ ಬರ್ತಕ್ಕಂತಹ ಭಕ್ತರಿಗೆ, ಉದ್ದೇಶ ವಯಸ್ಸಾಗಿರ್ತಕ್ಕಂಥವ್ರು ಅಥವಾ ಅನಾರೋಗ್ಯದಲ್ಲಿರ್ತಕ್ಕಂಥವ್ರು, ಸಣ್ಣ ಪುಟ್ಟ ಮಕ್ಕಳು, ಕಡು ಬಡತನದಲ್ಲಿರ್ತಕ್ಕಂಥವ್ರು, ನಮ್ಮ ಕೈಲಿ ಆಗಲ್ಲಪ್ಪ ಪ್ರಯಾಗರಾಜಿಗೆ ಬಂದು ಆ ತೀರ್ಥ ಸ್ನಾನವನ್ನು ಪ್ರೋಕ್ಷಣೆ ಮಾಡೋದು ಬಹಳ ಕಷ್ಟ ಅನ್ನೋರಿಗೆ ಆ ಒಂದು ಕ್ಷೇತ್ರದಲ್ಲಿ ಎಲ್ಲರಿಗೂ ಸಹಿತ ಸ್ನಾನ ಆಚರಣೆ ಆಗಬೇಕು ಎಂಬತಕ್ಕಂಥ ಚಿಂತನೆ ನಂದಾಗಿತ್ತು. ಆಗ ನಾನು ಮೊದಲು ಆಲೋಚನೆ ಮಾಡಿದ್ದು ನನ್ನ ಆತ್ಮೀಯರಾದಂಥ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣನವ್ರನ್ನ. ಸೋಮಣ್ಣವರಿಗೆ ಒಂದು ಫೋನ್ ಕರೆ ಮಾಡಿ, ಸ್ವಾಮಿ ನಾನು ಪ್ರಯಾಗರಾಜ್ಗೆ ಹೋಗಬೇಕಾಗಿದೆ, ಅದಕ್ಕೆ ನನಗೆ ವ್ಯವಸ್ಥೆ ಬೇಕು ಅಂತ ಹೇಳಿದಾಗ ಒಂದೆರಡು ಮಾತು ಹಿಂದು ಮುಂದೆ ಆಲೋಚನೆ ಮಾಡಿದಿರಾ, ನೀವೊಬ್ಬರೇ ಹೊರಟ್ರೆ ಸಾಲದು, ನೀವು ನಿಮ್ಮ ಪರಿವಾರ. ಅದಂತೂ ಸತ್ಯವೇ. ಆನಂದ್ ಗುರೂಜಿ ಎಲ್ಲೇ ಹೊರಟರು ನಾನು ನನ್ನ ಹಿಂದೆ ನನ್ನ ಪರಿವಾರವೇ. ಅದ್ರ ಜೊತೆಗೆ ಎಲ್ಲಿಂದ ಎಲ್ಲಿ ಹೊರಟರು ನನ್ನ ಜೀ ಕನ್ನಡ, ಅದರಲ್ಲೂ ಮಹರ್ಷಿವಾಣಿ ಕಾರ್ಯಕ್ರಮದ ಆ ವಿಭಾಗ ಎಲ್ಲರೂ ನಮ್ಮೊಟ್ಟಿಗೆ ಬಂದು ತೀರ್ಥ ಸ್ನಾನವನ್ನು ಆಚರಣೆ ಮಾಡಿ ತೀರ್ಥವನ್ನು ಕರ್ನಾಟಕ ರಾಜ್ಯಕ್ಕೆ ತೆಗೆದುಕೊಂಡು ಬಂದು ಸಾಲಿಗ್ರಾಮ ಕ್ಷೇತ್ರದಲ್ಲಿ ಅಭಿಷೇಕವನ್ನು ನಡೆಸಿ ಬರ್ತಕ್ಕಂತಹ ಭಕ್ತರಿಗೆ ಆ ತೀರ್ಥ ಸ್ನಾನ ಆಗಬೇಕು ಎಂಬತಕ್ಕಂಥ ಚಿಂತನೆ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರದು. ಹಾಗೆ ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಇವತ್ತು ಬೆಳಗ್ಗೆ ಸ್ವಾಮಿಗೆ ಅಭಿಷೇಕವನ್ನು ಮುಗಿಸಿ ಇವತ್ತು ನಮ್ಮ ಪ್ರಯಾಣ ಕಾಲ ಸಿದ್ಧತೆಗಾಗಿ ನಾನು ಹೊರಗಡೆ ಬರ್ತಾ ಇದ್ದೆ. ಇದು ಸತ್ಯ ಘಟನೆ. ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು 90 ವರ್ಷ ಇರಬಹುದೇನೋ. 90 ವರ್ಷದ ವಯಸ್ಸಾಗಿರ್ತಕ್ಕಂಥ ವೃದ್ಧ ತಾಯಿ. ಆ ತಾಯಿನ ನೋಡಿದ ಮರುಕ್ಷಣ ನನ್ನ ಮನಸ್ಸಿಗೆ ಬಂದದ್ದು ನನ್ನ ತಾಯಿನೇ. ಯಾಕೆಂದರೆ ನನ್ನ ತಾಯಿಯವರ ಮುಖಲಕ್ಷಣ ಹೇಗಿತ್ತೋ ಹಾಗೆ ಆ ವಯಸ್ಸಾಗಿರ್ತಕ್ಕಂಥ ವೃದ್ಧ ತಾಯಿದು. ಹತ್ತಿರದಿಂದ ಬಂದು ನಿನ್ನನ್ನು ನೋಡಲಿಕ್ಕಾಗಿ ನಾನು ತುಂಬ ದಿವಸದಿಂದ ಕಾತುರತೆನಾಗಿದ್ದೇನಪ್ಪ, ನಾನು ಸುಮಾರು 10 ವರ್ಷದಿಂದ ನಾನು ನಿನ್ನ ಕಾರ್ಯಕ್ರಮ ನೋಡ್ತೇನೆ, ನಿನ್ನ ನೋಡಲಿಕ್ಕೆ ನಾನು ಬಂದಿದ್ದೇನೆ ನಿನ್ನ ಆಶ್ರಮಕ್ಕೆ ಅಂದಾಗ ನನಗೆ ಅದರ ಆನಂದವೇ ಬೇರೆ ಆಯಿತು. ನನ್ನ ಕಣ್ಗಳಲ್ಲೂ ನೀರು. ಯಾಕೆ ಅಂದರೆ ನನ್ನ ತಾಯಿನೇ ನನ್ನ ಎದುರುಗ ಬಂದು ನಿಂತ್ರೇನೋ ಅನ್ನೋ ಒಂದು ಮನಸ್ಸಿಗೆ ನನಗೆ ಆನಂದ ಆಯಿತು. ಆದರೆ ಇವತ್ತು ಯಾತ್ರೆ ಹೊರಡ್ತಿದ್ನಲ್ಲ, ಆ ತಾಯಿ ಹೇಳಿದ ಮಾತು ಇಷ್ಟೇ, ನೀನು ಅಷ್ಟು ದೂರ ಪ್ರಯಾಣ ಮಾಡೋಕ್ಕೆ ಹೋಗ್ತಾ ಇದೆಯಲ್ಲ, ತಗೋ ನನ್ನ ಕೈಯಿಂದ ಒಂದಿಷ್ಟು ದುಡ್ಡು ತಗೋ ಅಂಥೇಳಿ ₹1000 ಆ ತಾಯಿ ನನಗೆ ಕೊಟ್ಟರು. ಇದು ಸತ್ಯ ಘಟನೆ. ಆ ತಾಯಿ ಕೊಟ್ಟಾಗ ₹1000 ನಾನು ಪಾಕೆಟ್ ತೊಗೊಂಡಂತಹ ಆ ₹1000 ಇದೆಯಲ್ಲ, ಅದು ನಾನು ಕಳಿಬೇಕೋ ಜೋಪಾನವಾಗಿ ಇಟ್ಕೋಬೇಕೋ ಅದು ನನಗೆ ಅರಿವಾಗದು. ಆದರೆ ಆ ವಿಶೇಷವಾಗಿರ್ತಕ್ಕಂತಹ ಕುಂಭಮೇಳದ ಸ್ನಾನಕ್ಕಾಗಿ ನೀನು ಪ್ರಯಾಣಕ್ಕೆ ಹೊರಟು ಅಲ್ಲಿಂದ ಒಂದು ಸ್ವಲ್ಪ ತೀರ್ಥ ಜಲ ತಂದು ನನ್ನ ಮಕ್ಕಳು ಬರ್ತಾರೆ ಆಶ್ರಮಕ್ಕೆ, ಅವ್ರ ಕೈಲಿ ಕೊಡು, ನಾನು ಮನೇಲಿ ಅದು ಸ್ನಾನ ಮಾಡ್ಕೊಳ್ತೀನಿ ಅಂದಾಗ ನನಗೆ ಭಾಳ ಆನಂದ ಆಯಿತು. ಆದರೂ 90 ವರ್ಷದ ಆ ವೃದ್ಧೆ 90 ವರ್ಷ ಆದರೂ ಸಹಿತ ಅಷ್ಟು ಅಚ್ಚುಕಟ್ಟಾಗಿ ಶಕ್ತಿಯಿಂದ ನಡ್ಕೊಂಡು ಬಂದು ಸಾಲಿಗ್ರಾಮವನ್ನು ದರ್ಶನ ಮಾಡಿ ನಾನು ಆಶ್ರಮಕ್ಕೆ ಸೇವೆಗೆ ಆ ತಾಯಿಗೆ ಮಹಾಮಂಗಳಾರತಿಗೆ ಬರುವವರೆಗೂ ಕಾತುರತೆಯಿಂದ ಕಾದು ಆ ಎಲ್ಲರಿಗಿನ್ನ ಮಧ್ಯಲ್ಲ ಜನಗಳ ಮಧ್ಯದಲ್ಲಿ ಓಡಿ ಬಂದು ನನ್ನ ಬಾಚಿ ದಬ್ಕೊಂಡ್ಲಲ್ಲ, ನಿಜಕ್ಕೂ ಆ ಕ್ಷಣ ನಿಮ್ಮ ಕಣ್ಣೆದುರುಗ ನೀವು ನೋಡಿದ್ರು ಸಹಿತ ನಿಮ್ಮ ಕಣ್ಣನ್ನು ನೀರು ಬರ್ತಿತ್ತು. ಈ ನಿಮ್ಮ ಆನಂದ್ ಗುರೂಜಿಯವರಿಗೆ ಇರ್ತಕ್ಕಂಥ ಅಭಿಮಾನಿ ದೇವರುಗಳು, ಜೊತೆಗೆ ಆನಂದ್ ಗುರೂಜಿಯವರು ಈ ಮಟ್ಟಿಗೆ ಬರಲಿಕ್ಕೆ ಕಾರಣ ಆ ನನ್ನ ತಾಯಂದರೆ ವಯಸ್ಸಿನ ತಾರತಮ್ಯವಿಲ್ದಿರ ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ನನ್ನ ಮಗ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಕುಟುಂಬದ ಒಬ್ಬ ಸದಸ್ಯ ಅಂತ ಎಲ್ಲರೂ ಪ್ರೀತಿಯಿಂದ ಹೃದಯ ಕಪ್ಕೊಂಡು ಮಾತಾಡ್ತಿರಲ್ಲ, ಈ ಬಾಂಧವ್ಯಕ್ಕೆ ನನಗೆ ಇನ್ನೇನು ಬೇಕಿದೆ. ಆದರೂ ಇಂದಿನ ಪ್ರಯಾಗರಾಜ್ ಮಹಾಕುಂಭಮೇಳ, ಆದರೆ ಈ ಹಿಂದೆ ತ್ರಿವೇಣಿ ಸಂಗಮಕ್ಕೆ ನಾನು ತುಂಬ ವರ್ಷಗಳ ಹಿಂದೆಯೇ ನಾನು ಬಂದಿದ್ದೆ. ನಾನು ಬಂದು ಅಲ್ಲಿ ಸ್ನಾನವನ್ನು ಆಚರಣೆ ಮಾಡಿದ್ದೆ. ಆದರೆ ಈ ಬಾರಿ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ, ಬಹುಶಃ ಈ ಮೌನಿ ಅಮಾವಾಸ್ಯೆಗೆ ಸರಿಸುಮಾರು 10 ಕೋಟಿ ಜನ ಬಂದು ದರ್ಶನಕ್ಕೆ ಬರುವಂಥ ರೀತಿ ಈಗಾಗಲೇ ಅಲ್ಲಿ ಸುದ್ದಿ ಇದೆ. ಈಗಾಗಲೇ ಸುಮಾರು 8 ಕೋಟಿ ಜನ ಅಲ್ಲಿ ನಿಂತಿದ್ದಾರೆ ಮೌನಿ ಅಮಾವಾಸ್ಯೆ ಎಂದು ಸ್ನಾನವನ್ನು ಆಚರಣೆ ಮಾಡಬೇಕು ಅಂತ. ಅಂತಹದ್ರಲ್ಲಿ ನಮಗೆ ಸಿಕ್ಕಂಥ ಸೌಭಾಗ್ಯ ಅಲ್ವಾ ಈ ಸೌಭಾಗ್ಯ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ತೀರ್ಥವನ್ನು ತಂದು ತಮ್ಮೆಲ್ಲರಿಗೂ ಕೊಡುವಂಥದ್ದೊಂದು ಸುವರ್ಣಾವಕಾಶ, ಆ ಭಾಗ್ಯ ನನ್ನ ಜನ್ಮಕ್ಕೆ ಸಿಕ್ಕಿದೆಯಲ್ಲ, ಅದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಈ ಭಾಗ್ಯದಲ್ಲಿ, ಈ ಪುಣ್ಯದಲ್ಲಿ ಒಂದಿಷ್ಟು ಪಾಲು ನಮ್ಮ ವಿ ಸೋಮಣ್ಣವ್ರಿಗೂ ಇರಲಿ. ಯಾಕೆ ಅಂದರೆ ನಾನೊಂದು ಮಾತು ಹೇಳಿದ ತಕ್ಷಣ ರೈಲ್ ಟಿಕೆಟ್ ಇಲ್ಲ, ಫ್ಲೈಟ್ ಟಿಕೆಟ್ ಇಲ್ಲ, ಫ್ಲೈಟಲ್ಲಿ ಸುಮಾರು 40,000 ಕೊಟ್ಟರು ಟಿಕೆಟ್ ಇಲ್ಲ, ಫ್ಲೈಟ್ ಇಲ್ಲ ಅಂದಾಗ ಇನ್ನು ಟ್ರೈನ್ ಪರಿಸ್ಥಿತಿ ಯೋಚನೆ ಮಾಡಿ. ಅಂತಹದ್ರಲ್ಲಿ ಅದು ಸರಿಸುಮಾರು ನಾವು ಇಷ್ಟು ಜನ ಬಂದರೂ ಅಷ್ಟು ಜನಕ್ಕೂ ಒಂದು ವ್ಯವಸ್ಥೆ ಮಾಡಿ, ಇಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ, ಜೊತೆಗೆ ಅಲ್ಲಿರ್ತಕ್ಕಂತಹ ಯೋಗಿಯವರಿಗೆ ಒಂದು ಮಾತು ಹೇಳಿ, ಅವ್ರಿಗೂ ಸಹಿತ ಅಲ್ಲಿನ ಮುಖ್ಯಮಂತ್ರಿಗಳಿಗೂ ಸಹಿತ ಹೇಳಿ, ಆನಂದ್ ಗುರೂಜಿಯವರು ಬರ್ತಿದ್ದಾರೆ, ಅವ್ರಿಗೊಂದಿಷ್ಟು ಸಹಾಯ ಬೇಕು, ಅವ್ರಿಗೆ ಬೇಕಾದ ವ್ಯವಸ್ಥೆ ಮಾಡಿ ಅಂತ ಹೇಳಿ ಅಲ್ಲಿಗೂ ಒಂದು ಕಿವಿ ಮಾತು ಹೇಳಿದ್ರಲ್ಲ, ಇದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಜೊತೆಗೆ ಈ ಧರ್ಮಕ್ಕಿರ್ತಕ್ಕಂಥ ಗತ್ತು, ಯಾರು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹದ್ದು, ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂಥ ಹೆಜ್ಜೆಗೆ ಇದೆಲ್ಲ ಸಿಗುವಂಥ ಸ್ಥಾನಮಾನ. ಅದರಿಂದ ಆ ತೀರ್ಥ ಜಲವನ್ನು ಸಾಂಬ ಸದಾಶಿವನಿಗೆ, ಈಗ ತಾವು ನೋಡ್ತಿರ್ತಕ್ಕಂಥ ಈ ಶಿವಲಿಂಗವನ್ನು ಸಹಿತ ನಮ್ಮ ಆಶ್ರಮದಿಂದ ತಗೊಂಡು ಹೋಗ್ತಾ ಇದ್ದೀವಿ.
ಆ ಒಂದು ವಿಶೇಷವಾಗಿರ್ತಕ್ಕಂಥ ತ್ರಿವೇಣಿ ಸಂಗಮದ ತಟದಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕವನ್ನು ಮಾಡಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದು ಮಹಾಯಜ್ಞವನ್ನು ನಡೆಸಿ ಆ ಯಜ್ಞವನ್ನು ವಿಶೇಷವಾಗಿರ್ತಕ್ಕಂಥ ತೀರ್ಥವನ್ನು ತಮ್ಮೆಲ್ಲರಿಗೂ ಸಹಿತ ಕೊಡುವಂಥ ರೀತಿ ಒಂದು ಪ್ರಯತ್ನ ನಾನು ಮಾಡ್ತೇನೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ್. 4 ವರ್ಷಕ್ಕೊಮ್ಮೆ ಬರತಕ್ಕಂಥದ್ದು ಪುಷ್ಕರ, 6 ವರ್ಷಕ್ಕೆ ಬರತಕ್ಕಂಥದ್ದು ಮಹಾಪುಷ್ಕರ, 12 ವರ್ಷಕ್ಕೆ ಬರತಕ್ಕಂಥದ್ದು ಕುಂಭಮೇಳ, 144 ವರ್ಷಕ್ಕೆ ಬರತಕ್ಕಂಥದ್ದು ಮಹಾಕುಂಭಮೇಳ ಅಂತೇಳಿ. ನಾವು ಬದುಕಿರ್ಚೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಅದು ಏನಿರುತ್ತೆ ಗೊತ್ತಿರಲ್ಲ. ಈಗ ನಾವು ಮನುಷ್ಯರಾಗಿ ಬದುಕಿದ ಮೇಲೆ ಒಂದು ಸರಿ ಆದರೂ ಮಹಾಕುಂಭದಲ್ಲಿ ಮಿಂದು ನಾವು ಮಾಡತಕ್ಕಂಥ ಪಾಪಗಳನ್ನೆಲ್ಲ ಕಳೆದು ನಮ್ಮ ಶರೀರದಲ್ಲಿರ್ತಕ್ಕಂಥ ಅಲರ್ಜಿಗಳು ಏನಿದ್ರೆ ಅದೆಲ್ಲ ನಾಶ ಆಗಿ ಮುಂದೆ ಸದ್ಗತಿ ಪಡೆಯೋದಕ್ಕಾಗಿ ಸ್ವರ್ಗಲೋಕಕ್ಕೆ ಸದ್ಗತಿಯಾಗ ಪುಣ್ಯದ ಕ್ಷೇತ್ರ ಇದು. ಮಿಂದು ನಮ್ಮ ಭಾರತ ದೇಶಕ್ಕೆ ಮತ್ತು ರೈತರಿಗೆ ಮತ್ತು ಯೋಧರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಅಲ್ಲಿ ಭಾವಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಒಂದೇ ಮಂತ್ರ ನಮ್ಮದು. ಆ ಮಂತ್ರ ಪಠಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರಿಯಾತ್ ಅಂತ 7 ನದಿಗಳು ಮಹಾನದಿಗಳು, ಅದರಲ್ಲಿ ಪ್ರಮುಖವಾಗಿ ಗಂಗಾ ಯಮುನಾ ಸರಸ್ವತಿ 3 ಸಂಗಮವಾಗುವ ಜಾಗ ಪ್ರಯಾಗ್. ಆ ಪ್ರಯಾಗಲ್ಲಿ ಸಾಧಾರಣವಾಗಿ ಸ್ನಾನ ಮಾಡಿದ್ರೇ 3 ನದಿಗಳ ಫಲ ಸಿಗುತ್ತೆ. ಅಂಥದ್ರಲ್ಲಿ ವಿಶೇಷವಾಗಿ ಮಹಾಕುಂಭಮೇಳ ನಡೀತಾ ಇದೆ. 144 ವರ್ಷಗಳ ಒಮ್ಮೆ ಬರುವಂಥ ಮಹಾಕುಂಭಮೇಳದಲ್ಲಿ ನಾವೆಲ್ಲ ಗುರುಗಳ ಮೂಲಕ ಪಾಲ್ಗೊಳ್ತಾ ಇದ್ದೀವಿ ಅನ್ನೋದೇ ಒಂದು ಸಂತೋಷದ ವಿಷಯ. ವಿಶೇಷವಾಗಿ ನಮ್ಮ ಹಿರಿಯರು ಮಾಡಿರುವ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರ್ತು ಅನ್ನಂಗೆ ಗುರುಗಳ ಜೊತೆ ನಾವೆಲ್ಲ ಪ್ರಯಾಣ ಬೆಳೆಸಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಗುರು ಅನುಗ್ರಹದಿಂದ, ದೇವತಾ ಅನುಗ್ರಹದಿಂದ, ಪರಮೇಶ್ವರ ಅನುಗ್ರಹದಿಂದ ಈ ಲೋಕ ಸುಭಿಕ್ಷವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊತೀವಿ. ಏನೇ ಆದ್ರೂ ಕೂಡ ಒಬ್ಬ ಮನುಷ್ಯನ ಜವಾಬ್ದಾರಿ ತನ್ನ ವಯಸ್ಸಿಗೆ ತಕ್ಕ ಹಾಗೆ ಮೀರ್ತಾ ಜವಾಬ್ದಾರಿನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮಕ್ಕಳಾಗಿರ್ತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿನ ಜೋಪಾನವಾಗಿ ಇಂತಹ ಪುಣ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಅವರನ್ನು ತಮ್ಮ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗಿ ಅಲ್ಲಿ ಪೂಜಾನುಷ್ಠಾನವನ್ನು ಮಾಡಿಸಿ ಇಂತಹ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಸ್ತಕ್ಕಂಥದ್ದು ಇದು ನಿಜಕ್ಕೂ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಅದೇ ರೀತಿ ಇವತ್ತಿನ ದಿವಸ ನಾನು ನಮ್ಮ ತಂದೆಯವ್ರ ಜೊತೆ, ನಮ್ಮ ತಾಯಿಯವ್ರ ಜೊತೆ, ನಮ್ಮ ಕುಟುಂಬದವ್ರ ಜೊತೆ ಒಂದು ಜವಾಬ್ದಾರಿತ ಕಾಯಕ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಲಕ್ಷಾಂತರ ಕೋಟಿ ಜನ ಬರ್ತಾ ಇರ್ತಕ್ಕಂಥ ಆ ಒಂದು ಸಾನ್ನಿಧ್ಯಕ್ಕೆ ಎಲ್ಲರನ್ನೂ ಕೂಡ ಜೊತೆ ಸೇರಿಸ್ಕೊಂಡು ಯುವಕರಾಗಿರ್ತಕ್ಕಂಥವ್ರು ನಾವು ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಇದೇ ರೀತಿ ಬಹಳ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ತಂದೆ ತಾಯಿನ ಜೋಪಾನವಾಗಿ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಇರುತ್ತೆ ಗೊತ್ತಾ, ಅದು ಪೂರ್ವಜನ್ಮದ ಸುಕೃತ ಅಂತಲೇ ಹೇಳ್ಬೋದು. ಅದೇ ರೀತಿ ಇವತ್ತಿನ ದಿವಸ ನಾನು, ನಮ್ಮ ತಂದೆಯವರು, ನಮ್ಮ ತಾಯಿಯವರು, ನಮ್ಮ ಕುಟುಂಬಸ್ಥರೆಲ್ಲರೂ ಸಹಿತ ಪ್ರಯಾಗ್ರಾಜಿನ ಯಾತ್ರೆಯನ್ನು ಈ ಒಂದು ಟ್ರೈನಿನ ಮುಖಾಂತರ ನಡೆಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ರೀತಿ ಸಂತೋಷ ಇದೆ. ಸಾಕಷ್ಟು ಬಾಂಧವ್ಯಗಳು ಬೆರೀತಕ್ಕಂಥದ್ದು ಇರುತ್ತೆ, ಎಷ್ಟೋ ಪ್ರೀತಿ ವಿಶ್ವಾಸಗಳಿಗೆ ಒಂದು ದಾರಿ ಆಗ್ತಕ್ಕಂಥದ್ದು ಇರುತ್ತೆ. ನೋಡಿ, ಪ್ರಯಾಣ ಎಂಬತಕ್ಕಂಥದ್ದು ಯಾವುದಾದ್ರೂ ಕೂಡ ಪರವಾಗಿಲ್ಲ, ಎಲ್ಲಿಗಾದ್ರೂ ಕೂಡ ಪರವಾಗಿಲ್ಲ, ಅದು ಹೇಗಾದ್ರೂ ಕೂಡ ಪರವಾಗಿಲ್ಲ. ಆದರೆ ಪ್ರಯಾಣವನ್ನು ಮಾಡಬೇಕಾದ್ರೆ ಏನೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ತೀವಿ, ಸ್ವಾಗತಿಸ್ತೀವಿ, ಅದೆಲ್ಲವೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿ ಪ್ರಯಾಗ್ರಾಜ್ನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಲಿಕ್ಕೆ ನಮ್ಮ ಕುಟುಂಬದವ್ರ ಜೊತೆ ಹೋಗ್ತಾ ಇದ್ದೇನೆ. ತಾವು ಕೂಡ ಯುವಕರು ಎಲ್ಲರಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಿಮ್ಮ ತಂದೆ ತಾಯಿನ, ಅಜ್ಜಿ ತಾತರನ್ನ ನೀವು ಜವಾಬ್ದಾರಿಯಿಂದ, ಯಾಕೆ ಅಂತಂದರೆ ಅವರಾದರೆ
ಅವರ ಜ್ಞಾನ ಅಷ್ಟೇ, ಆ ಜ್ಞಾನಚಕ್ಷು ಆಗಿರ್ಬೋದು, ಇಲ್ಲ ಅಂತಂದ್ರೆ ಇವತ್ತಿನ ದಿವಸ ಇರತಕ್ಕಂಥ ಒಂದಿಷ್ಟು ಪರಿಸ್ಥಿತಿಗೆ, ಟೆಕ್ನಾಲಜಿಗೆ ಹೊಂದ್ಕೊಳ್ಳೋದಿಲ್ಲ. ಆದರೆ ನಾವು ಎಲ್ಲವನ್ನೂ ಕೂಡ ಅರ್ತಿರ್ತಕ್ಕಂಥವ್ರು ಇವತ್ತಿನ ಟೆಕ್ನಾಲಜಿ ಎಲ್ಲವನ್ನೂ ಕೂಡ ಬಳಸ್ಕೊಂಡು ಏನೇನಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನೋಡಿಕೊಂಡು ಅವರನ್ನು ಜವಾಬ್ದಾರಿಯಿಂದ ಕರ್ಕೊಂಡೋಗಿ ಬರ್ತೀವಲ್ಲ, ಅದು ನಾವು ಮಾಡ್ತಕ್ಕಂಥ ಒಂದು ದೊಡ್ಡ ಕೆಲಸ, ನಾವು ಅವರಿಗೆ ಸಲ್ಲಿಸ್ತಕ್ಕಂಥ ಒಂದು ಗೌರವ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ಒಂದು ಪ್ರಾರ್ಥನೆ, ತಾವು ಕೂಡ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಹೀಗೆ ಪ್ರೀತಿಯಿಂದ ಕರ್ಕೊಂಡು ಹೋಗಿ ಬನ್ನಿ, ಇಂಥ ಪುಣ್ಯಕ್ಷೇತ್ರಗಳ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡಿಸಿ ಅಂತ ಹೇಳ್ತಾ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಮಹರ್ಷಿ ಆನಂದ್ ಗುರೂಜಿಯವರ ಆಶ್ರಮದಿಂದ ನಾವೆಲ್ಲರೂ ಪ್ರಯಾಗರಾಜಕ್ಕೆ ಪ್ರಯಾಣ ಮಾಡುತ್ತಿದ್ದೇವೆ. ನಾಳೆ ಮೌನಿ ಅಮಾವಾಸ್ಯೆ ಆದ್ದರಿಂದ ಎಲ್ಲರೂ ಪ್ರಯಾಗರಾಜದಲ್ಲಿ ಸ್ನಾನ ಮಾಡುವ ಉದ್ದೇಶದಿಂದ ಈ ಕುಂಭಮೇಳಕ್ಕಾಗಿ ಹೊರಟಿದ್ದೇವೆ. ಆಶ್ರಮದಿಂದ ಎಲ್ಲರೂ ಗ್ರಾಮಸ್ಥರು ಮತ್ತು ಭಕ್ತಾದಿಗಳೆಲ್ಲ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ. ಮೌನಿ ಅಮಾವಾಸ್ಯೆ ಪ್ರಯುಕ್ತ ಎಲ್ಲರೂ ಅಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂತೇಳಿ ನಮ್ಮ ಗುರೂಜಿಯವರು ಸಾಕ್ಷಾತ್ ದೇವ್ರ ಜೊತೆನೇ ನಾವೆಲ್ಲ ಹೋಗ್ತಾ ಇದ್ದೀವಿ. ನಮ್ಗೆ ತುಂಬ ಸಂತೋಷ ಆಗಿದೆ. ಎಲ್ಲ ಭಕ್ತಾದಿಗಳು ಕರ್ಕೊಂಡು ನಮ್ಮ ಶ್ರೀ ಆನಂದ ಗುರೂಜಿ ಆಶ್ರಮದಿಂದ, ಗುರುಪೀಠದಿಂದ ನವರತ್ನ ಗ್ರಾಮಸ್ಥರು, ನಮ್ಮ ಮುಖಂಡರುಗಳು ಎಲ್ಲ ನಾವೆಲ್ಲ ಗುರುಗಳ ಜೊತೆಯಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀರಿ. 144 ವರ್ಷಕ್ಕೆ ಒಂದು ಸರಿ ನಡೆಯೋ ಮಹಾಕುಂಭಮೇಳದಲ್ಲಿ ಹಳೆಯದು ನಡೆದಾಗ ನಾವು ಹುಟ್ಟಿರಲಿಲ್ಲ. ಈಗ ನಮಗೆ ಇನ್ನೊಂದು ದರ್ಶನಕ್ಕೆ ಹೋಗೋಣ ಅಂದರೆ ಅದು ಹೇಳಕ್ಕೆ ಬರಲ್ಲ. ಆದ ಕಾರಣ ಈ ಒಂದು ವಿಶೇಷ ಸಂದರ್ಭಕ್ಕೋಸ್ಕರ ನಾವು ಇಲ್ಲಿ ಈ ಭೂಮಿ ಮೇಲೆ ಇರೋದೇ ಒಂದು ಅದೃಷ್ಟ. ಅದರಲ್ಲಿ ಗುರೂಜಿಯವರು ಮಹಾಕುಂಭಮೇಳಕ್ಕೆ ಪ್ರಯಾಗರಾಜಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದಿದ ತಕ್ಷಣವೇ ಒಂಥರ ಏನೋ ಖುಷಿ ಆಯಿತು. ಬರ್ತೀರಾ ಅಂತ ಕೇಳಿದ್ರು, ನಾವು ಸಂತೋಷವಾಗಿ ಒಪ್ಕೊಂಡ್ವಿ. ನಾವೆಲ್ಲರೂ ಸೇರಿ ಈಗ ಪ್ರಯಾಗರಾಜ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಪಯಣ ಪ್ರಯಾಗರಾಜ್ ಕಡೆಗೆ. ನಾವು ಯಾರ ಜೊತೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಪ್ರೀತಿಯ ಸಹೋದರರಾದ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಜೊತೆಗೆ ನಾವೆಲ್ಲ ಹೋಗ್ತಾ ಇದ್ದೀವಿ. ನಾವು ಅಕ್ಕ ತಂಗಿಯರು ಮತ್ತು ಬಂಧು ಮಿತ್ರರು ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿರುವ ನಾವೇ ಧನ್ಯರು ಅಂತ ನಾವು ಭಾವಿಸ್ತೀವಿ. ಯಾಕೆಂದರೆ 144 ವರ್ಷಗಳು ಒಮ್ಮೆ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ನಾವು ಸಾಕ್ಷೀಭೂತರಾಗಿದ್ದೇವೆ. ಯಾವಾಗಲೂ ನಡೀಬೋದು, 12 ವರ್ಷಕ್ಕೊಂದು ಸಲ ಈ ಥರ ಎಲ್ಲ ನಡೆಯುತ್ತೆ. ಆದರೆ ನಾವು ಈ 144ನೇ ವರ್ಷಕ್ಕೊಂದು ಸಲ ನಡೆಯೋದಕ್ಕೆ ಹೋಗ್ತಾ ಇರೋದ್ರಿಂದ ನಮಗೆ ತುಂಬ ಸಂತೋಷ ಆಗಿದೆ. ಕುಂಭಮೇಳ ಅನ್ನೋದು ತುಂಬ ದೊಡ್ಡ ಯಾಗ ಅಂತ ಹೇಳ್ತಾರೆ. ಅಲ್ಲಿ ಸ್ನಾನ ಮಾಡೋದೇ ಒಂದು ದೊಡ್ಡ ಯಾಗ. ಅಲ್ಲಿ ಜನ್ಮ ಪುಣ್ಯ ಆಗುತ್ತೆ ಅಂತ ಹೇಳ್ತಾರೆ. ಅದೊಂದು ಸ್ನಾನ ಮಾಡಿದ್ರೆ ಜನ್ಮದೆಲ್ಲ ಪಾಪಗಳು ಎಲ್ಲ ಕಳೆಯುತ್ತೆ ಅಂತ ಹೇಳ್ತಾರೆ. ಅಂಥ ಸ್ಥಳಕ್ಕೆ ನಮ್ಮ ಗುರೂಜಿಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು. ನಮ್ಗೆ ತುಂಬ ಖುಷಿಯಾಗಿದೆ. ಅಲ್ಲಿಗೆ ಹೋಗಿ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ನಮಗೆ, ಅಷ್ಟು ಪುಣ್ಯ ಅಂತ ಹೇಳ್ತಾರೆ. ಹಾಗಾಗಿ ಗುರೂಜಿಯವ್ರಿಗೆ ತುಂಬ ಥ್ಯಾಂಕ್ಸ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದಕ್ಕೆ. ಅಂತೂ ಇಂತೂ ಬಹಳಷ್ಟು ಶ್ರಮ ವಹಿಸಿ 2.5 ದಿನಗಳ ಕಾಲ 42 ಗಂಟೆಗಳ ಕಾಲ ಟ್ರೈನಿನಲ್ಲಿ ಪ್ರಯಾಣವನ್ನು ಬೆಳೆಸಿ ಪ್ರಯಾಗರಾಜ್ಗೆ ಅಂತೂ ಇಂತೂ ತಲುಪಿದ್ದೇ ಉಂಟು. ಬಹಳ ವಿಶೇಷವಾಗಿತ್ತು. ಸಾಕಷ್ಟು ಹೊಸದಾಗಿರ್ತಕ್ಕಂಥ ಒಂದಿಷ್ಟು ಅನುಭವಗಳನ್ನು ನಾವು ಹಂಚಿಕೊಂಡಿರ್ತಕ್ಕಂಥದ್ದಿತ್ತು. ಪ್ರಯಾಗರಾಜ್ಗೆ ತಲುಪುವ ಈ ಒಂದು ಸುಂದರ ಕ್ಷಣ ಇದು ನಿಜಕ್ಕೂ ಇಷ್ಟು ದಿವಸ ನಾವೇನು TV ಮೊಬೈಲ್ಗಳಲ್ಲಿ ನೋಡ್ತಾ ಇದ್ವಿ, ಅಲ್ಲಿನ ಜನಸಾಗರ ಇದು ಪ್ರತ್ಯಕ್ಷವಾಗಿ ಕಾಣ್ತಾ ಇರತಕ್ಕಂಥದ್ದು ಮೈ ಒಂದು ರೀತಿ ರೋಮಾಂಚನೆ ಅನ್ನಿಸ್ತಾ ಇದೆ. ಯಾಕೆಂದರೆ ಎಲ್ಲಿಂದ ಎತ್ತು ನೋಡಿದ್ರು ಕೂಡ ಆ ಒಂದು ಕೇಸರಿ ಧ್ವಜಗಳನ್ನು ನೋಡಿದಾಗ ಏನೋ ಒಂದು ರೀತಿ ಸಂತೋಷ, ಸಂಭ್ರಮ, ಸಡಗರ. ನಮ್ಮ ಹಿಂದುತ್ವದಲ್ಲಿರ್ತಕ್ಕಂಥ ಈ ಒಂದು ರುಚಿ ಇದು ನಿಜಕ್ಕೂ ಅದ್ಭುತ. ತಾವೆಲ್ಲರೂ ಕೂಡ ಖಂಡಿತ ಬನ್ನಿ, ಪ್ರಯಾಗರಾಜ್ಗೆ ಬಂದು ಭಗವಂತನ ದರ್ಶನವನ್ನು ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಕುಂಭಮೇಳದ ಸ್ನಾನವನ್ನು ತಾವೆಲ್ಲರೂ ಕೂಡ ಮಾಡೋದ್ರಿಂದ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ನೀವೇನೇ ರಿಸರ್ವೇಷನ್ ಅನ್ನು ಮಾಡ್ಕೊಳ್ಳಿ, ಏನೇ ಸೀಟನ್ನು ಇಟ್ಕೊಂಡ್ರು ಕೂಡ ಪ್ರಯಾಗರಾಜ್ ಹತ್ತತ್ರ ಬರ್ತಾ ಇದ್ದಂಗೆ ಯಾರ್ಯಾರು ನಿಮ್ಮ ಜೊತೆ ಪ್ರಯಾಣವನ್ನು ಬೆಳೆಸ್ತಾರೋ, ಯಾರ್ಯಾರು ನಿಮ್ಮ ಜೊತೆ ಸೀಟಲ್ಲಿ ಪ್ರಯಾಣವನ್ನು ಬೆಳೆಸ್ತಾರೋ ಹೇಳಲಿಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ಬರ್ತಾರೆ, ಎಲ್ಲರನ್ನೂ ಕೂಡ ಭಾಳ ಪ್ರೀತಿಯಿಂದ ಸ್ವಾಗತಿಸ್ಬೇಕಷ್ಟೇ ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ದೌರ್ಜನ್ಯಕ್ಕಂತೂ ದಾರಿನೇ ಇಲ್ಲ. ನಂದು ಸೀಟು ಅನ್ನೋ ಮಾತೇ ಇಲ್ಲ. ನಾವೆಲ್ಲರೂ ಪ್ರಯಾಗರಾಜ್ನ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ. ಅಲ್ಲಿ ಕುಂಭಮೇಳದ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಹೋಗೋಣ ಅನ್ನೋದೊಂದೇ ಮಾತು ಅಂತ ಹೇಳಿ ಸಾಕಷ್ಟು ಬಾಂಧವ್ಯಗಳನ್ನು ಬೆಸೆದ ಇರತಕ್ಕಂಥ ಒಂದು ಪ್ರಯಾಣ ಅಂತಲೇ ಹೇಳ್ಬೋದು. ಕುಟುಂಬಸ್ಥರ ಜೊತೆ ಆಗಿರ್ಬೋದು, ನಮ್ಮ ತಂದೆಯವ್ರ ಜೊತೆ ಆಗಿರ್ಬೋದು, ಮತ್ತು ನಮ್ಮ ಅಭಿಮಾನಿ ಬಳಗ ಆಗಿರ್ಬೋದು, ಎಲ್ಲರ ಜೊತೆ ಭಗವಂತನ ಒಂದು ನಾಮಮಂತ್ರವನ್ನು ಜಪ ಮಾಡ್ತಾ ಸಾಕಷ್ಟು ಭಜನೆಗಳನ್ನು ಮಾಡ್ತಾ ರೈಲಿನಲ್ಲಿ ಒಂದು ಪ್ರಯಾಣ ಅದು ಎಷ್ಟು ಸುಖಕರ ಅಂತಲೇ ಹೇಳ್ಬೋದು. ನಿಜಕ್ಕೂ ಬಹಳ ಚೆನ್ನಾಗಿದೆ, ಹೊಸದಾಗಿರ್ತಕ್ಕಂಥ ಒಂದು ಅನುಭವ ಅಂತಲೇ ಹೇಳ್ಬೋದು. ಇಷ್ಟು ಜನಸಾಗರ, ಎಲ್ಲಿಂದೆಲ್ಲಿ ನೋಡಿದ್ರೂ ಕೂಡ ಒಂದು ಕೇಸರಿ ಧ್ವಜ ಹಾರಾಡ್ತಾ ಇರ್ತಕ್ಕಂಥದ್ದಿದೆ. ಏನೇ ಆದ್ರೂ ಕೂಡ ಈಗ ನಾವೆಷ್ಟೇ ಮಾತಾಡ್ತಾ ಇದ್ರು ಕೂಡ ನಮ್ಮ ಈ ಒಂದು ಸಂತೋಷ, ಉಲ್ಲಾಸ, ಉತ್ಸಾಹ ಇದೆಲ್ಲವೂ ಕೂಡ ಕಾತುರದಿಂದ ಕಾಯ್ತಾ ಇರತಕ್ಕಂಥದ್ದು ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳದ ಸ್ನಾನಕ್ಕೋಸ್ಕರ. ಹಾಗಾಗಿ ಬನ್ನಿ, ಕುಂಭಮೇಳದ ಸ್ನಾನದ ಆ ಒಂದು ದೃಶ್ಯಗಳು ಹೇಗಿದೆ, ಅಲ್ಲಿನ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ.
ವಿಶೇಷವಾಗಿರ್ತಕ್ಕಂಥ ಪ್ರಯಾಗ್ರಾಜ್ಗೆ ಬಂದಾಯಿತು. ತ್ರಿವೇಣಿ ಸಂಗಮ ಈಗಾಗಲೇ ಒಂದಷ್ಟು ದೂರ ನಡೆದ್ವಿ. ಇಷ್ಟು ದೂರ ನಡೆದರೂ ಇನ್ನೂ ಪ್ರಾರಂಭದಲ್ಲೇ ಹೀಗಿದೆ, ಇನ್ನು 15 ಕಿಲೋಮೀಟ್ರ್ ನಡೆಯೋದಾದರೆ ಹೇಗಪ್ಪ? ಅದರಲ್ಲೂ ವಿಶೇಷವಾಗಿ ಸ್ವಾಮಿಗಳ ಅಭಿಷೇಕ ನಡೆಸಬೇಕು, ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಆಗಬೇಕು ಅಂತೇಳಿ ಹೋಮದ ಸಾಮಗ್ರಿಗಳು, ಅಭಿಷೇಕದ ಸಾಮಗ್ರಿಗಳು, ತಾಯಿಗೆ ಅರ್ಪಣೆ ಮಾಡಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸೀರೆ, ಕುಪ್ಸ, ಕುಂಕುಮ, ಅರಿಶಿಣ ಎಲ್ಲವೂ ಸಹಿತ ಮಂಗಳ ದ್ರವ್ಯಗಳೊಂದಿಗೆ ನಾವು ಬಂದಿದ್ದೀವಿ. ಅದೆಲ್ಲವೂ ತಾಯಿ ಗಂಗಾಮಯ್ಯಗೆ ಅರ್ಪಣೆ ಮಾಡಬೇಕು. ಗಂಗಾ, ಯಮುನಾ, ಸರಸ್ವತಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಇಂತಹ ಒಂದು ಅದ್ಭುತವಾದಂಥ ಕ್ಷಣವನ್ನು ನೋಡಲಿಕ್ಕೆ ಸಿಗೋದಾದರೆ ಅದೊಂದು ಸೌಭಾಗ್ಯವೇ ಸರಿ. ಬಂದಿರತಕ್ಕಂಥದ್ದು 1000, 2000, ಲಕ್ಷ, 2 ಲಕ್ಷ ಅಲ್ಲ, ಕೋಟಿಗಳ ಗಟ್ಟಲೆ ಜನ, ಕೋಟ್ಯಾಂತರ ಜನದ ಮಧ್ಯದಲ್ಲಿ ಅದ್ಭುತವಾದಂತಹ ಈ ಒಂದು ಜಾತ್ರೆ ನಡೀತಾ ಇದೆ. ಇದು ತಾಯಿ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಜೊತೆಗೆ ಪ್ರಯಾಗ್ರಾಜಲ್ಲಿ ವಿಶೇಷವಾಗಿರ್ತಕ್ಕಂಥ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ ಆ ಪುಣ್ಯ ನದಿಯ ಸ್ನಾನ ಮಾಡಲಿಕ್ಕಾಗಿ ಎಲ್ಲರೂ ಸಹಿತ ಕಾತುರತೆಯಿಂದ ಬರ್ತಿದ್ದೇವೆ. ಎಷ್ಟು ಟ್ರೈನ್ ನೋಡಿದ್ರೂ ಫುಲ್ ಆಗ್ತಾ ಇದೆ, ಎಷ್ಟು ಫ್ಲೈಟ್ ನೋಡಿದ್ರೂ ಫುಲ್ ಆಗ್ತಾ ಇದೆ. ಹಾಗೆ ಇಲ್ಲಿನ ಸರ್ಕಾರ ಮೆಚ್ಚುವಂಥದ್ದು. ನಮಗೆ ಕಷ್ಟ ಆಗ್ಬೋದು, ವೆಹಿಕಲ್ ಸಿಗ್ತಾ ಇಲ್ಲ, ಎಲ್ಲಿಂದ ವೆಹಿಕಲ್ ಓಡಲಿಕ್ಕಾಗತ್ತೆ? ರಸ್ತೆಗಳೆಲ್ಲ ಜನಸಾಗರ, ನಾವು ಹರಿಯುವಂಥ ನೀರು ರಭಸ ನೋಡ್ತಾ ಇದ್ದೀವಿ. ಆದರೆ ಇವತ್ತು ಈ ಕ್ಷೇತ್ರಕ್ಕೆ ಬರ್ತಿರ್ತಕ್ಕಂಥ ಜನಸಾಗರ ನೋಡಿದ್ರೆ ಹರಿಯುವ ನೀರಿಗೆ ತತ್ಸಮಾನವಾಗಿರ್ತಕ್ಕಂಥ ಈ ಒಂದು ಅದ್ಭುತವಾದಂಥ ಈ ಸಾಗರೋಪಾದಿಯಲ್ಲಿ ಹರಿದು ಬರ್ತಿರ್ತಕ್ಕಂಥ ಜನ ಬಂದಿರತಕ್ಕಂಥದ್ದು ನೋಡಿ. ವಯಸ್ಸಾದಂಥ ವಯಸ್ಸಾಗಿರ್ತಕ್ಕಂಥ ತಾಯಂದರು ಎಲ್ಲರೂ ಸಹಿತ ಬಂದಿದ್ದಾರೆ. ಇವರು ಸಹಿತ 15 ಕಿಲೋಮೀಟರ್ ನಡಿಲೇಬೇಕು, ವಿಧಿನೇ ಇಲ್ಲ, ಯಾರಿಗೂ ಯಾವ ವ್ಯವಸ್ಥೆಗಳೂ ಇಲ್ಲ, ಆಗ್ತಾ ಇಲ್ಲ. ಆದರೂ ಎಲ್ಲರೂ ಧೈರ್ಯದಿಂದ ಬಂದು ಭಗವಂತನ ಸೇವೆ ಮಾಡಲಿಕ್ಕಾಗಿ ಕಾತುರತೆಯಿಂದ ಬರ್ತಿದ್ದಾರೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಂದು ಆಸೆ, ಆದಷ್ಟು ಬೇಗ ಹೋಗಬೇಕು, ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು. ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡಬೇಕು ಅನ್ನತಕ್ಕಂಥ ಆಸೆ ನಿಜ. ಆದರೆ ಈ ಜನಗಳ ಮಧ್ಯದಲ್ಲಿ ಹೋಗೋ ವಿಧಾನ ನೋಡಿ, ಪ್ರತಿಯೊಬ್ಬರು ಸಹಿತ ಲಗೇಜು, ಬಟ್ಟೆಗಳನ್ನು, ಅವ್ರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತಲೆ ಮೇಲೆ ಎತ್ಕೊಂಡು ಬರ್ತಾ ಇದ್ದರೆ ಅಬ್ಬಬ್ಬಾ, ನಡೆದು ಹೋಗ್ತಿದ್ರೆ ಹೇಗಪ್ಪ ಅನಿಸುತ್ತೆ. ಆದರೂ ಇದೊಂದು ಹೊಸ ಅನುಭವ. ಇಲ್ಲಿವರೆಗೂ ಕಂಡರಿಯದಂತಹ ರೀತಿಯಲ್ಲಿ ಜನಸಾಗರದ ಮಧ್ಯದಲ್ಲಿ ನಡೆದಂಥ ಅನುಭವ ಈ ನಿಮ್ಮ ಆನಂದ್ ಗುರುಜೋರಿ. ಭಗವಂತನ ಸೇವೆ ಆಗಬೇಕು, ಅಲ್ಲಿ ರುದ್ರನಿಗೆ ರುದ್ರಾಭಿಷೇಕ ಆಗಬೇಕು ಅಂತ ಒಂದು ಶಿವಲಿಂಗವನ್ನು, ಹಾಗೆ ಪಂಚಲೋಹದ ಮೂರ್ತಿಯನ್ನು, ಹಾಗೆ ವರಾಹದೇವರನ್ನು ತಗೊಂಡು ತಲೆ ಮೇಲೆ ಎತ್ಕೊಂಡು ನಡೆದಿದ್ದು. ಎಷ್ಟು ದೂರ ನಡೆದರೂ ಪರಿಕ್ರಮಿಸಿದ್ರೂ ಸಾಕಾಗ್ತಾ ಇಲ್ಲ, ಮುಗಿತಾ ಇಲ್ಲ. ಸುಮಾರು ರೈಲ್ವೆ ಸ್ಟೇಷನ್ನಿಂದ, ಅಂದರೆ ಪ್ರಯಾಗ್ರಾಜಿನ ರೈಲ್ವೆ ನಿಲ್ದಾಣದಿಂದ 16 ಕಿಲೋಮೀಟ್ರ್ ನಡೆದಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ, 16 ಕಿಲೋಮೀಟ್ರು ನಡೆದು ಪರಿಕ್ರಮಿಸಿದ್ದೇವೆ. 16 ಕಿಲೋಮೀಟ್ರ್ ನಡೆದು ಮುಂದೆ ನಡೆದಾಗ ಸಿಕ್ಕಂತಹದ್ದೇ ಆ ಒಂದು ಸಾನ್ನಿಧ್ಯ. ಅಂದರೆ ಬರೀ ನಾವು ಎಲ್ಲಿ ವಾಸ್ತವ್ಯ ಹೂಡಿದ್ವಲ್ಲ, ನಾವು ಉಳ್ಕೊಂಡಂಥ ಸ್ಥಳಕ್ಕೆ 16 ಕಿಲೋಮೀಟ್ರ್ ಇದು. ಅಲ್ಲಿಂದ ಪುನಃ ಪ್ರಯಾಗ್ರಾಜ್ಗೆ ಸ್ನಾನಕ್ಕೆ ಸಂಗಮ ಕ್ಷೇತ್ರಕ್ಕೆ ಅಲ್ಲಿಂದ ಪುನಃ 8 ಕಿಲೋಮೀಟರ್. ಅಬ್ಬಬ್ಬಾ, ಆದರೂ ಒಂದು ಆನಂದ ಆಯಿತು, ಸಂತೋಷ ಆಯಿತು. ನಾವು ಇರ್ತಕ್ಕಂಥ ಈ ಬೆಂಗಳೂರು ಎಂಬತಕ್ಕಂಥ ಮಹಾನಗರದಲ್ಲಿ ಇಷ್ಟು ಏಕಾಏಕಿ ನಡೆದಿದ್ದಿಲ್ಲ. ನಡಿಬೇಕಾದ್ರೇನು ನೆಮ್ಮದಿಯಾಗಿ ನಡ್ಕೊಂಡು ಹೋದಂಥದ್ದ. ಆ ಜನಗಳ ಮಧ್ಯದಲ್ಲಿ ಅಲ್ಲಿ ಬರ್ತಕ್ಕಂಥ ಜಾತಿ, ಮತ, ಭೇದ, ಪಂಥ ಏನೂ ಇಲ್ಲ. ಜೊತೆಗೆ ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ. ಯಾರು ಶ್ರೀಮಂತರಾದರೂ ಅಷ್ಟೇ, ಬಡವರಾದರೂ ಅಷ್ಟೇ, ಎಲ್ಲರೂ ನಡೆದೇ ಹೋಗಬೇಕು. ಆದರೆ ಅದೇ ಥರ ಪ್ರಯಾಗ್ರಾಜಲ್ಲಿ ಆ ಊರಿನ ಜನಸಹಿತ ಅಷ್ಟೇ ಒಂದು ಸಹಕರಿಸಿದ್ದಾರೆ. ಹಾಗೆ ಯಾವುದೇ ಥರ ವೆಹಿಕಲ್ಗಳು ಅಂತಕ್ಕಂಥದ್ದು, ಅಂದರೆ ವಾಹನಗಳು ಸಹಿತ ನಡೆದು ಹೋಗುವಾಗ ಅವ್ರು ನಮಗೆ ತೊಂದರೆ ಕೊಡ್ತಾರೆ ಅನ್ನೋ ಮಾತೇ ಇಲ್ಲ. ಸಂಪೂರ್ಣವಾಗಿ ರಸ್ತೆನೇ ನಡಿಲಿಕ್ಕೆ ಬಿಟ್ಬಿಟ್ಟಿದ್ದಾರೆ. ಪ್ರಯಾಗ್ರಾಜಲ್ಲಿ ಒಂದೇ ಮಾರ್ಗ, ರೈಲ್ವೆ ನಿಲ್ದಾಣ ಇಳಿತಕ್ಕಂಥದ್ದು ಉದ್ದಕ್ಕೂ ನಡ್ಕೊಂಡು ಹೋಗ್ತಾ ಇರೋದು. ಹಾಗೆ ಅಲ್ಲಿನ ಸಿಬ್ಬಂದಿ ಸಹಿತ ಅಷ್ಟೇ ಒಂದು ಸಹಕರಿಸಿದ್ದಾರೆ. ಯಾರು ಏನು ಕೇಳಿದ್ರು ಅದಕ್ಕೆ ಬೇಕಾದ ವ್ಯವಸ್ಥೆಗಳು. ಇನ್ನು ಅನ್ನ ಆಹಾರಕ್ಕೇನು ಕೊರತೆ ಇಲ್ಲ, ಆದರೆ ವ್ಯವಸ್ಥೆ ಹೇಗೆ ಅನ್ನೋದನ್ನು ಯೋಚನೆ ಮಾಡಬೇಕು. ಎಷ್ಟೇ ಆದರೂ 2 ದಿವಸ ಟ್ರೈನಲ್ಲಿ ಪ್ರಯಾಣ, 2 ದಿವಸ ಪ್ರಯಾಣ ಮಾಡಿ ಅಷ್ಟು ದೂರ ನಡೆದು ಹೋಗಬೇಕಾದರೆ ದೇಹ ಆಯಾಸ ಆಗಿರುತ್ತೆ. ಕೂತು ಪ್ರಯಾಣ ಮಾಡಿರ್ತೀವಿ. ರೈಲಿನ ವ್ಯವಸ್ಥೆ ಹೇಳ್ತೇನೆ ಕೇಳಿ. ರೈಲಲ್ಲಿ ನಿಮ್ಮ ಸೀಟು ನಿಮಗೆ ಕಾಯ್ದಿರಿಸಿರ್ತಾರೆ ನಿಜ, ಆದರೆ ಪಕ್ಕದಲ್ಲಿ ಆ ಪ್ರಾಂತ್ಯ ಹೋಗ್ತಾ ಎಲ್ಲರೂ ಬಂದು ಸೇರಿಕೊಳ್ತಾರೆ. ಯಾಕೆಂದರೆ ಅವ್ರು ಬೇರೆ ವ್ಯವಸ್ಥೆಗಳಿಲ್ಲ. ನೀವು ರೈಲ್ವೆನಲ್ಲಿ ಕ್ಲಾಸ್ 1, ಕ್ಲಾಸ್ 2 ನೀವು ಏನಾದರೂ ಬುಕ್ ಮಾಡ್ಕೊಂಡಿರಿ, ಯಾರೊಬ್ಬರು ಬಂದು ಸೇರ್ಕೊಂಡು ನಿಮ್ಮ ಜಾಗದಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ತೀವಿ ಅನ್ನೋ ನೀವು ಸಹಕರಿಸಲೇಬೇಕು, ವಿಧಿ ಇಲ್ಲ. ಯಾಕೆಂದರೆ ಇಡೀ ರೈಲೇ ತುಂಬಿ ತುಳುಕ್ತಾ ಇದೆ. ಅಂತಹದ್ರಲ್ಲಿ ಪ್ರಯಾಗ್ರಾಜ್ಗೆ ನಿರಂತರವಾಗಿ ಹರಿದು ಬರುವಂತಹ ಜನಸಾಗರ.
ಇವುದು ನಾವು ಹೋಗಿರ್ತಕ್ಕಂಥದ್ದು ಮೌನಿ ಅಮಾವಾಸ್ಯೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಹೌದು, ಯಾಕೆ ಅಂತಂದರೆ ಗುರುಜಿಯವರು ಹೇಳೋ ತಕ್ಕನಾಗೆ ಗುರುಜಿಯವರೊಟ್ಟಿಗೆ ನಾವಾಗಿರ್ಬೋದು, ನಮ್ಮ ಕುಟುಂಬದವರಾಗಿರ್ಬೋದು, ನಾವೆಲ್ಲರೂ ಕೂಡ ಪರಿಕ್ರಮಿಸಿರ್ತಕ್ಕಂಥದ್ದಿತ್ತು. ಅಲ್ಲಿನ ಜನ ಸಾಗರ ಮಾತ್ರ ಎತ್ತಿಂದ ಎತ್ತು ನೋಡಿದ್ರೂ ಕೂಡ ಸಾಕಷ್ಟು ಜನ, ಸಾಗರೋಪಾದಿಯಲ್ಲಿ ಲಕ್ಷಾಂತರ ಜನ ಹರಿದು ಬರ್ತಾ ಇರತಕ್ಕಂಥದ್ದಿತ್ತು. ಒಂದು ಕಡೆ ನಾವು ತೆಗೆದುಕೊಂಡು ಹೋಗಿರ್ತಕ್ಕಂಥ ನಮ್ಮ ವಸ್ತ್ರಗಳ ಲಗೇಜ್ ಒಂದು ಕಡೆ ಆದರೆ, ನಮ್ಮ ಜೊತೆ ಇರತಕ್ಕಂಥ ನಮ್ಮ ಮಕ್ಕಳು ಅವರೆಲ್ಲರನ್ನೂ ಕೂಡ ನೋಡ್ಕೊಳ್ತಕ್ಕಂಥದ್ದಾಗಲಿ, ಅದರಲ್ಲೂ ಏನೇ ಆದರೂ ಕೂಡ ಅಷ್ಟೆಲ್ಲ ಜನಗಳ ಮಧ್ಯೆ ಶಿವಲಿಂಗವನ್ನು ಹೊತ್ತು ಅಲ್ಲಿನ ಪೂಜಾ ಸಾಮಗ್ರಿಗಳೆಲ್ಲವನ್ನೂ ಕೂಡ ಹೊತ್ತು, ಯಾಕಂದರೆ ನಾವಿರ್ತಕ್ಕಂಥ ಜಾಗ ಬಂದು ನಾವು ಆ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಪಲಿಮಾರು ಮಠ ಇರ್ತಕ್ಕಂಥದ್ದು ದಾರಾಗಂಜ್ ಎಂಬತಕ್ಕಂಥ ಜಾಗದಲ್ಲಿ. ಅಲ್ಲಿಂದ ತ್ರಿವೇಣಿ ಸಂಗಮ ಮತ್ತಷ್ಟು ದೂರ ನಾವು ಪರಿಕ್ರಮಿಸಬೇಕಾಗಿರ್ತಕ್ಕಂಥದ್ದಿತ್ತು. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಇಲ್ಲದಂಥ ಹರಿಸಾಹಸ ಪಡ್ತಾ ಇದ್ದೀವಿ ನಾವು. ಯಾಕೆಂದರೆ ಜನ ಜಾಸ್ತಿ, ಒಬ್ಬರೋ ಇಬ್ಬರೋ ಇರಬೇಕು, ಲಗೇಜ್ ಕಡಿಮೆ ಇರಬೇಕು. ನೋಡಿ ನಮ್ಮ ಲಗೇಜು, ಇಷ್ಟು ಲಗೇಜು ಸಂಸಾರ ಕಟ್ಕೊಂಡು ಬಂದಿದ್ದೀವಿ. ಜೊತೆಗೆ ನನ್ನೊಂದಿಗೆ ನನ್ನ ಆತ್ಮೀಯರು ಬಂದಿದ್ದಾರೆ, ನಮ್ಮ ನವರತ್ನ ಅಗ್ರಹಾರದ ಒಂದಷ್ಟು ಜನ ಸದಸ್ಯರು ನನ್ನ ಜೊತೆಯಲ್ಲಿ ಬಂದಿದ್ದಾರೆ. ಇವರೆಲ್ಲರನ್ನೂ ಒಗ್ಗೂಡಿಸ್ಕೊಂಡು ಇವತ್ತು ತ್ರಿವೇಣಿ ಸಂಗಮದಲ್ಲಿ ಒಂದು ಸ್ನಾನವನ್ನು ಆಚರಣೆ ಮಾಡಲಿಕ್ಕಾಗಿ ನಾವು ಬಂದಿದ್ದೀವಿ. ಅಷ್ಟೇ ಅಲ್ಲ, ಈ ಕ್ಷೇತ್ರದಿಂದ ಪರಮ ಪವಿತ್ರವಾಗಿರ್ತಕ್ಕಂಥ ಗಂಗಾಜಲವನ್ನು ಕರ್ನಾಟಕ ರಾಜ್ಯಕ್ಕೆ ತಂದು ಸಾಕಷ್ಟು ಜನ ಭಕ್ತರಿಗೆ ಅಲ್ಲಿ ಸ್ನಾನಕ್ಕಾಗಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆ ವ್ಯವಸ್ಥೆ ನೋಡೋದು ಸಹಿತ ಒಂದು ಅದ್ಭುತವೇ. ಅಂತಹ ಗಂಗಾ ಸ್ನಾನ ಪರಮ ಪವಿತ್ರವಾಗಿರ್ತಕ್ಕಂತಹದ್ದು. ಮಹರ್ಷಿ ಮಂದಿರದಲ್ಲಿ ಗಂಗಾ ಸ್ನಾನವನ್ನು ಮಾಡಲಿಕ್ಕೆ, ಆಚರಣೆ ಮಾಡಲಿಕ್ಕೋಸ್ಕರ ನಮ್ಮೊಂದಿಗೆ ತಾವೆಲ್ಲರೂ ಬನ್ನಿ. ಮಹರ್ಷಿ ಮಂದಿರಕ್ಕೆ ಬಂದು ವಿಶೇಷವಾಗಿ ನಡೀತಕ್ಕಂತಹ ಸ್ನಾನವನ್ನು ಆಚರಣೆ ಮಾಡಿ ಆ ತೀರ್ಥ ಸ್ನಾನವನ್ನು ಪಡೆದು ತಾವೆಲ್ಲರೂ ಪುನೀತರಾಗಬೇಕು. ಇನ್ನು ಬಹಳ ವಿಶೇಷವಾಗಿ ಪ್ರಯಾಗ್ರಾಜ್ನತ್ತ ನಮ್ಮ ಪ್ರಯಾಣ ಈಗ ಬಹಳ ವಿಶೇಷವಾಗಿ ಕುಂಭಮೇಳದ ಆ ಒಂದು ದಿವ್ಯ ಸ್ನಾನಕ್ಕೋಸ್ಕರ ಎಲ್ಲ ರೀತಿ ಇರ್ತಕ್ಕಂಥ ಒಂದಿಷ್ಟು ವ್ಯವಸ್ಥೆಗಳು, ನಾವು ಅಲ್ಲಿ ಹೋಗಲಿಕ್ಕೆ ಬಹಳಷ್ಟು ಹರಿಸಾಹಸ ಪಡ್ತಾ ಇರ್ತಕ್ಕಂಥದ್ದಿದೆ. ಇಲ್ಲಿ ಎಲ್ಲೋ ಒಂದು ಕಡೆ ಎಲ್ಲ ರೀತಿ ಇರ್ತಕ್ಕಂಥ ಸೌಲಭ್ಯಗಳು ಸ್ವಲ್ಪ ಕಡಿಮೆನೇ, ಇಷ್ಟರ ಮಟ್ಟಿಗೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದಿದೆ. ಈ ವ್ಯವಸ್ಥೆಯಲ್ಲಿ ಕೂಡ ನಾವು ಸಾಗ್ತಾ ಇರ್ತಕ್ಕಂಥ ಕಾರಣದಿಂದ ಎಲ್ಲ ರೀತಿ ಇರ್ತಕ್ಕಂಥ ಶ್ರಮಗಳನ್ನು ನಾವು ಅನುಭವಿಸಬೇಕಾಗಿದೆ. ಏನೇ ಆದರೂ ಕೂಡ ಎಲ್ಲವೂ ಕೂಡ ಪರಮೇಶ್ವರನ ಒಂದು ಸೇವಾ. ಈ ಸೇವೆಯಲ್ಲಿ ನಾವು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಯಕವನ್ನು ನಿಭಾಯಿಸ್ತಾ ಇರ್ತಕ್ಕಂಥದ್ದಿದೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್. ಕುಂಭಮೇಳದ ಬಹಳ ವಿಶೇಷವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕ್ಷಣಗಳು ಅಂತಲೇ ಹೇಳ್ಬೋದು. ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ನನ್ನ ಹಿಂಭಾಗದಲ್ಲಿರ್ತಕ್ಕಂಥ ತ್ರಿವೇಣಿ ಸಂಗಮ ಬಹಳ ದೂರದಲ್ಲಿ ಕಾಣ್ತಾ ಇದೆ ನೋಡಿ. ತ್ರಿವೇಣಿ ಸಂಗಮ ಅಲ್ಲಿ ನೋಡಿದ್ರೆ ತಾವು ಬಹಳಷ್ಟು ಜನ ಇದ್ದಾರೆ, ಸಾಗರೋಪಾದಿಯಲ್ಲಿ ಜನ ಇದ್ದಾರೆ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಬೆರಳಿಕೆಯಷ್ಟು ಮಾತ್ರನೇ. ಆದರೆ ಇಲ್ಲಿಂದ ಆ ಮಾರ್ಗಕ್ಕೆ ಹೋಗಬೇಕು ಅಂತಂದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಮುಖಾಂತರ ನಡ್ಕೊಂಡು ಹೋಗಬೇಕು. ಇಲ್ಲಿ ಯಾವುದೇ ರೀತಿ ಖಾಸಗಿ ವಾಹನಗಳಿಗಾಗಿರ್ಬೋದು, ನಮ್ಮದೇ ಆಗಿರ್ತಕ್ಕಂಥ ಪ್ರೈವೇಟ್ ವಾಹನಗಳಿಗೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಯಾರೇ ಬಂದರೂ ಕೂಡ ನಡ್ಕೊಂಡೇ ಹೋಗಬೇಕಾಗಿರೋ ವ್ಯವಸ್ಥೆ ಆಗಿರೋದ್ರಿಂದ ಸುಮಾರು 10 ಕಿಲೋಮೀಟರ್ ಕಾಲ ನಡಿಬೇಕಾಗಿರ್ತಕ್ಕಂಥದ್ದಿದೆ. ಬಹಳ ಕಷ್ಟ ಆದ್ರೂ ಕೂಡ ಇದು ಪುಣ್ಯದ ಕಾಯಕ ಆಗಿರುವ ಕಾರಣದಿಂದ ಇಲ್ಲಿ ನಮ್ಮ ಶ್ರಮ ಸಾಕಷ್ಟೇ ಇದೆ. ಹಾಗಾಗಿ ಕುಂಭಮೇಳದ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾಳಿನ ಮೌನಿ ಅಮಾವಾಸ್ಯೆಗೆ ಸಾಕಷ್ಟು ಜನ ಧಾವಿಸ್ತಾ ಇರ್ತಕ್ಕಂಥದ್ದಿದೆ. ನಾಳಿನ ಮುಹೂರ್ತಕ್ಕೆ ಅಷ್ಟು ಶಕ್ತಿ ಬಲ ಇರ್ತಕ್ಕಂಥದ್ದಿದೆ. ಹಾಗಾಗಿ ನಾಳೆ ಬಹಳ ವಿಶೇಷವಾಗಿ ನಾನು, ನಮ್ಮ ಝೀನ ಕುಟುಂಬ ಆಗಿರ್ಬೋದು, ನನ್ನ ತಂದೆಯವರಾಗಿರ್ಬೋದು, ನಮ್ಮ ಕುಟುಂಬಸ್ಥರಾಗಿರ್ಬೋದು, ನಮ್ಮ ಗ್ರಾಮಸ್ಥರಾಗಿರ್ಬೋದು, ನಾವು ಸಾಕಷ್ಟು ಜನ ಬಂದು ಇಲ್ಲಿ ಭಗವಂತನ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ಕುಂಭಮೇಳದ ಸ್ನಾನದ ಆಚರಣೆಯನ್ನು ನಡೆಸಲಿಕ್ಕಾಗಿ ಬಂದಿರತಕ್ಕಂಥದ್ದಿದೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅದ್ಭುತವಾದಂಥ ಸುಂದರವಾದಂಥ ಕ್ಷಣಗಳು. ಗಂಗೆ, ಯಮುನೆ, ಸರಸ್ವತಿಯನ್ನು ನೋಡಲಿಕ್ಕೆ ಕಾತುರತೆಯಿಂದ ಕಾಯ್ದಿರತಕ್ಕಂಥ ಎಷ್ಟೋ ಕಣ್ಗಳು ಇಲ್ಲಿ ಬರ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಿಂದಲೂ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಿಂದ ಎಲ್ಲ ಕಡೆಯಿಂದಲೂ ಬರ್ತಿರ್ತಕ್ಕಂಥ ಈ ಗಂಗಾ ಯಮುನಾ ತ್ರಿವೇಣಿ ಸಂಗಮ ಸ್ನಾನ, ಗಂಗಾ ಯಮುನಾ ಶಾರದೆಯ ವಿಶೇಷವಾಗಿರ್ತಕ್ಕಂಥ ಸ್ನಾನವನ್ನು ಆಚರಣೆ ಮಾಡಲಿಕ್ಕೆ ದೇಶದ ಮೂಲೆ ಮೂಲೆಯಿಂದ ಬರ್ತಿರ್ತಕ್ಕಂಥ ಭಕ್ತ ಸಾಗರ ಎಲ್ಲರಿಗೂ ಅನುಗ್ರಹ ಆಗಲಿ. ಇಲ್ಲಿಂದ ತರ್ತಕ್ಕಂಥ ಪವಿತ್ರವಾದಂಥ ಗಂಗಾ ಜಲವನ್ನು, ಗಂಗಾ ಯಮುನಾ ಸರಸ್ವತಿಯ ತೀರ್ಥ ಜಲವನ್ನು ರಾಜ್ಯದಲ್ಲಿರ್ತಕ್ಕಂಥ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಅದ್ಭುತವಾದಂಥ ವಸಂತ ಸ್ನಾನವನ್ನು ಆಚರಣೆ ಮಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಲಗೇಜ್ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾದ ನಂತರ ಹಾಗೆ ಮಾರ್ಗ ಮಧ್ಯದಲ್ಲಿ ಪ್ರಯಾಣವನ್ನು ಬೆಳೆಸಬೇಕಾದ್ರೆ
ನೋಡಿ, ಈಗ ಅಲ್ಲೊಂದು ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡಿದಾಗ ನಿಜಕ್ಕೂ ಆ ಮಹಾಕುಂಭಮೇಳದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಅಲ್ಲಿನ ಸರ್ಕಾರ ಆಗಿರ್ಬೋದು, ಸಿಬ್ಬಂದಿ ವರ್ಗ ಆಗಿರ್ಬೋದು, ಎಲ್ಲ ರೀತಿ ಇರತಕ್ಕಂಥ ಅಚ್ಚುಕಟ್ಟಿನ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮಗೊಂದು ಸಣ್ಣ ಅರಿವು ಸಿಗುತ್ತೆ. ಯಾಕೆ ಅಂತಂದರೆ ಎಲ್ಲಿಂದ ಎಲ್ಲೂ ನೋಡಿದ್ರೂ ಕೂಡ ಆ ಒಂದು ಟೆಂಟಿನ ವ್ಯವಸ್ಥೆ ಆಗಿರ್ಬೋದು, ಮಾರ್ಗ ಮಧ್ಯದಲ್ಲಿ ಅಲ್ಲಿನ ಆವತ್ತಿನ ಜೀವನವನ್ನು ನಡೆಸಲಿಕ್ಕೆ ಯಾವುದೋ ಒಂದು ರೀತಿ ಒಂದಿಷ್ಟು ಜೀವನವನ್ನು ನಡೆಸಲಿಕ್ಕಾಗಿ ಅಲ್ಲಿನ ವ್ಯಾಪಾರಸ್ಥರು ಅವರೆಲ್ಲರನ್ನೂ ಕೂಡ ನೋಡಿದಾಗ ನಿಜಕ್ಕೂ ಎಷ್ಟು ಕಷ್ಟ ಇದೆಯಪ್ಪ ಜೀವನ. ಯಾಕೆ ಅಂತಂದರೆ ಒಂದು ಕಡೆ ಅತೀತವಾಗಿರ್ತಕ್ಕಂಥ ಬಿಸಿಲು, ಮತ್ತೊಂದಷ್ಟು ಕಡೆ ಜನ, ಆಗಾಗ ತಣ್ಣಗೆ ಬೀಸ್ತಕ್ಕಂಥ ಗಾಳಿ, ಇದೆಲ್ಲದರ ಮಧ್ಯೆ ಅಷ್ಟು ಜನ ಅಷ್ಟೆಲ್ಲ ಲಗೇಜ್ ಹಾಕ್ಕೊಂಡು ಅಷ್ಟೆಲ್ಲ ಮುಂದುವರಿಬೇಕಾದ್ರೆ ಆಗ ನಮ್ಮ ಕಣ್ಣಿಗೆ ತಾಯಿ ಗಂಗಾ ನದಿ ಹರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಕಣ್ಣಿಗೆ ಕಾಣಿಸುತ್ತೆ. ಒಂದು ಕಡೆ ವ್ಯವಸ್ಥೆಗಳು ಕಣ್ಣಿಗೆ ಕಾಣಿಸುತ್ತೆ. ಆ ವ್ಯವಸ್ಥೆಗಳೆಲ್ಲವನ್ನೂ ಕೂಡ ಗಮನಿಸಿದಾಗ ಅನಿಸುತ್ತೆ, ಪರವಾಗಿಲ್ವೇ ವ್ಯವಸ್ಥೆಗಳು ಈಸಿಯಾಗಿದೆ, ನಾವು ಅಂದ್ಕೊಂಡಷ್ಟು ಮಟ್ಟಿಗೆ ಏನು ಅಷ್ಟಾಗಿ ಕಡಿಮೆ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನಿಜಕ್ಕೂ ಅಲ್ಲಿ ಹೋಗ್ತಾ 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 ನಮಗೆ ಅರ್ಥ ಆಗುತ್ತೆ ಅಲ್ಲಿನ ಪರಿಸ್ಥಿತಿ ನಾವು ಅಂದ್ಕೊಂಡಷ್ಟರ ಮಟ್ಟಿಗೆ ಈಸಿ ಇಲ್ಲ. ಆದರೆ ಏನೇ ಆದರೂ ನಿಜ ಹೇಳ್ತೀನಿ, ಈ ಬಾರಿಯ ಪ್ರಯಾಗ್ರಾಜ್ನಲ್ಲಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅಷ್ಟರ ಮಟ್ಟಿಗೆ ಸುಸರ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲವಾದ್ರೂ ಕೂಡ ನಿಜಕ್ಕೂ ಹೇಳ್ತೀನಿ, ಒಬ್ಬ ಮನುಷ್ಯ ಅಲ್ಲೋದ್ರೆ ನೆಮ್ಮದಿಯಾಗಿ ಭಗವಂತನ ಕೃಪಾಶೀರ್ವಾದವನ್ನು ಪಡ್ಕೊಂಡು ನೆಮ್ಮದಿಯಾಗಿ ಆ ಸಂಗಮ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡ್ಕೊಂಡು ಬರ್ಬೋದು. ಅಷ್ಟಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆನೂ ಇದೆ. ನೋಡಿ, ಬೇಕಾಗಿರ್ತಕ್ಕಂಥ ಸುಖತ ಸುಪ್ಪತ್ತಿಗೆಯಲ್ಲಿ ತೇಲ್ತಕ್ಕಂಥದ್ದು ವರ್ಷದ 365 ದಿನ, ದಿನದ 24 ಗಂಟೆ ಇದ್ದಿದ್ದೆ. ಆದರೆ ಇಂತಹ ಪುಣ್ಯಕ್ಷೇತ್ರಕ್ಕೆ ಬಂದಾಗ ನಾವು ಅದೆಲ್ಲವನ್ನೂ ಕೂಡ ಪಕ್ಕದಲ್ಲಿಡಬೇಕು. ಅಲ್ಲಿನ ವ್ಯವಸ್ಥೆಯನ್ನು ಮಾತ್ರ ನಾವು ಗಮನಿಸ್ಕೊಳ್ಬೇಕು. ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ, ಆ ಬ್ರಿಡ್ಜ್ ಎಂಬತಕ್ಕಂಥದ್ದೇನಿದೆ ನೂತನವಾಗಿ ಅದನ್ನು ಕೂಡ ಲೋಕಾರ್ಪಣೆಗೊಂಡಿರ್ತಕ್ಕಂಥ ಒಂದು ಬ್ರಿಡ್ಜ್. ಈ ಮಹಾಕುಂಭ ಮೇಳಕ್ಕೆ ಅಂತಲೇ ಪ್ರತ್ಯೇಕವಾಗಿ ಬಹಳ ಸ್ಪೆಷಲ್ ಆಗಿ ಅದನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದಿದೆ ಆ ಒಂದು ಬ್ರಿಡ್ಜು. ಅದರ ಮೇಲೂ ಕೂಡ ನಾವು ನಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದಿತ್ತು. ಆ ಸಮಯದಲ್ಲಿ ತಮ್ಮೆಲ್ಲರಿಗೂ ಕೂಡ ತೋರಿಸ್ಬೇಕು ಅಂತಲೇ ಒಂದಿಷ್ಟು ದೃಶ್ಯಾವಳಿಗಳನ್ನು ನಾವು ಕೂಡ ಸೆರೆ ಹಿಡಿದಿರ್ತಕ್ಕಂಥದ್ದಿದೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಯಾರೇ ಮಹಾಕುಂಭ ಮೇಳಕ್ಕೆ ತಲುಪಬೇಕು, ಆ ಸಂಗಮ ಕ್ಷೇತ್ರಕ್ಕೆ ತಲುಪಬೇಕಂತಂದ್ರೂ ಕೂಡ ಇದೇ ಮುಖ್ಯ ದ್ವಾರ, ಅಂದರೆ ಇದೇ ಒಂದು ಮುಖ್ಯ ರಸ್ತೆ. ಇದೇ ರಸ್ತೆನಲ್ಲಿ ಎಲ್ಲರೂ ಕೂಡ ಪರಿಕ್ರಮಿಸಬೇಕಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ನಾವು ಕೂಡ ಅದೇ ಸಾನ್ನಿಧ್ಯದಲ್ಲಿ ಪರಿಕ್ರಮಿಸ್ತಾ ಇರತಕ್ಕಂಥದ್ದಿತ್ತು. ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆಗಳು ಎಲ್ಲವೂ ಕೂಡ ಚೆನ್ನಾಗಿತ್ತು. ಏನಪ್ಪಾ ಅಂತಂದ್ರೆ ಮೇನ್ ಟ್ರಾನ್ಸ್ಪೋರ್ಟೇಷನ್ ಒಂದೇ, ನಾವು ನಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಒಂದೇ ಅಸಮಾಧಾನ. ಬಿಟ್ಟರೆ ಅಲ್ಲಿ ಹೋದ್ಮೇಲೆ ಎಲ್ಲ ರೀತಿಯ ವ್ಯವಸ್ಥೆ ಚೆನ್ನಾಗಿತ್ತು. ಸ್ನಾನಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು ಚೆನ್ನಾಗಿತ್ತು. ಆ ತಾಯಿನ ನೋಡೋದ ಆನಂದ ಎಷ್ಟರಿಂದ ಎಲ್ಲಿಂದ ಎಲ್ಲಿ ನೋಡ್ತೀರಿ, ಹರಿದು ಹೋಗ್ತಾ ಇದ್ದಾಳೆ ತಾಯಿ ಗಂಗೆ, ಯಮುನಾ, ಸರಸ್ವತಿ. ಗಂಗಾ ಯಮುನಾ ಮಾತ್ರ ಕಣ್ಣು ಕಾಣುತ್ತೆ. ಗಂಗಾ ಯಮುನಾ ದರ್ಶನ ಕೊಡ್ತಾಳೆ. ಸರಸ್ವತಿ ಆಕೆ ಗುಪ್ತಗಾಮಿನಿ, ಭೂಮಿ ಒಳಗಡೆಯಿಂದ ಬರ್ತಕ್ಕಂಥದ್ದು. ಆದರೆ ಗಂಗಾ ಯಮುನಾ ಆ ತ್ರಿವೇಣಿ ಸಂಗಮ ಇದೆಯಲ್ಲ, ಆ ಸಂಗಮ ನೋಡಬೇಕಾದ್ರೆ ಅದರ ಆನಂದವೇ ಬೇರೆ. ಆದರೆ ನೀವು ನೋಡ್ತಿರ್ತಕ್ಕಂಥದ್ದು ಗಂಗೆ ಮಾತ್ರ ಯಥೇಚ್ಛವಾದಂಥ ರೀತಿ ಕಾಣಿಸ್ತಾಳೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ, ಒಂದು ಮೌನಿ ಅಮಾವಾಸ್ಯೆ ದಿವಸ 10 ಕೋಟಿ ಜನ ಸ್ನಾನಕ್ಕೆ ಗಂಗೆ ಬರ್ತಕ್ಕಂಥ ಪ್ರತಿಯೊಬ್ಬರ ಕರ್ಮಗಳನ್ನು ತೊಳೆದು ಅವರಿಗೆ ಪುಣ್ಯದ ಫಲವನ್ನು ದಯಪಾಲಿಸಿದ್ದಾಳಲ್ಲ ಗಂಗಾ, ಯಮುನಾ, ಸರಸ್ವತಿ, ಆ ತ್ರಿವೇಣಿ ಸಂಗಮ. ಈಗ ತಾವು ನೋಡ್ತಿರ್ತಕ್ಕಂಥದ್ದು ಇನ್ನೂ ಪ್ರಯಾಗ್ರಾಜಿಂದ ಸಂಗಮ ಕ್ಷೇತ್ರಕ್ಕೆ ನಡೆದು ಹೋಗುವ ಮಾರ್ಗ ಮಾತ್ರ, ಇನ್ನೂ ಸಂಪೂರ್ಣವಾದಂಥ ಒಂದು ಮಟ್ಟಕ್ಕೆ ನಾವು ಬಂದಿಲ್ಲ. ಅಂದರೆ ನಡೆದು ಹೋಗ್ತಾ ಇದ್ದೀವಿ, ನಡೀತಿದ್ದೀವಿ. ಎಷ್ಟು ನಡೆದರೂ ಸಾಲದು. ಅದರಲ್ಲೂ ಒಂದು 4-5 ಮಾರ್ಗಗಳಿದೆ. ಒಂದೊಂದು ಮಾರ್ಗದಲ್ಲಿ ಒಂದೊಂದು ಭಾಗದಲ್ಲಿ ಬರ್ತಕ್ಕಂತಹ ಜನಸಾಗರ ಇದು. ಅದರಲ್ಲೂ ಬರುವ ಪ್ರತಿಯೊಬ್ಬರು ಹೇಳುವ ಮಾತೊಂದೇ, ಹರ ಹರ ಗಂಗೆ, ಹರ ಹರ ಗಂಗೆ, ಹರ ಹರ ಗಂಗೆ. ಆ ಗಂಗೆಯನ್ನು, ಗಂಗಾಧರೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಶಿವನ ಆರಾಧನೆ ಮಾಡುವಂತಹ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಬಹುಶಃ ಭರತಖಂಡದಲ್ಲಿ ನಾವು ನೀವೆಲ್ಲರೂ ಸಹಿತ ನೋಡ್ಬೋದಾದರೆ ನಮಗಳಿಗೆ ಸಿಕ್ಕಂಥ ಒಂದು ಸುವರ್ಣಾವಕಾಶ, ಒಂದು ಪುಣ್ಯಕಾಲ ಅಂದರೆ ಸುಮಾರು 144 ವರ್ಷಕ್ಕೆ ಒಂದಾವತ್ತಿ ಬರ್ತಕ್ಕಂತಹ ಮಹಾಕುಂಭಮೇಳೋತ್ಸವ. 144 ವರ್ಷ ಹಿಂದೆ ನಮ್ಮ ತಂದೆ ತಾತ ಅವರಿಗೆ ಸಿಕ್ಕಂಥದ್ದು ಅಂದಿನ ಭಾಗ್ಯ. ಆದರೆ ನಮಗೆ ಸಿಕ್ಕಂಥ ಇವತ್ತಿನ ಭಾಗ್ಯ ಇದೆಯಲ್ಲ, ಇನ್ನು ಪುನಃ ನಮಗಿಂಥದ್ದೊಂದು ಭಾಗ್ಯ ಸಿಗ್ಬೋದಾ? ಸಿಗ್ಲಿಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. 144 ವರ್ಷಕ್ಕೆ ಒಂದಾವತ್ತಿ ಬರ್ತಕ್ಕಂಥ ಮಹಾಕುಂಭಮೇಳದ ಉತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ. ನಾವೆಲ್ಲರೂ ಅದಕ್ಕೆ ನೋಡಿ ಆನಂದಿಸ್ತಾ ಇದ್ದೀವಿ. ಕೆಲವರಿಗೆ ನೋಡಿ ಆನಂದಿಸೋದು, ಕೆಲವರಿಗೆ ಅಲ್ಲಿ ಹೋಗಿ ಬರ್ತಕ್ಕಂಥದ್ದು, ಕೆಲವರಿಗೆ ಸ್ನಾನವನ್ನು ಆಚರಣೆ ಮಾಡ್ತಕ್ಕಂಥದ್ದು. ನಿಂದಕರಿರಬೇಕಯ್ಯ ಪ್ರತಿ ಊರಿನಲ್ಲೂ ಪ್ರತಿ ಗಲ್ಲಿಯಲ್ಲೂ ಅಂತ ಹೇಳ್ತಾರೆ. ನಿಂದಕರ ಮಧ್ಯದಲ್ಲೇ ಇದೆಲ್ಲ ನಡೀಬೇಕು. ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ಕುಂಭಮೇಳದ ಉತ್ಸವ. ಹಾಗೆ ಸಂತೋಷದಿಂದ ಇಂತಹ ಒಂದು ಪುಣ್ಯ ಕಾರ್ಯಗಳನ್ನು ನಿತ್ಯ ನಿರಂತರ ನಿಮ್ಮಗಳ ಮಡಿಲಲ್ಲಿ ತಂದಿರುವಂಥ ಕಾಯಕ
ನನ್ನ ಮಹರ್ಷಿವಾಣಿ ತಂಡ ನಿರಂತರ ನಡೆಸ್ಕೊಂಡು ಬಂದಿದೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೂತು ಬರೀ ಒಂದು ವಾಹಿನಿಯಲ್ಲಿ ಇಲ್ಲಿ ನೇರ ಪ್ರಸಾರದಲ್ಲಿ ಮಾತಾಡ್ತಕ್ಕಂಥ ಮಾತು ಮಾತ್ರ ಅಲ್ಲ, ಇಂತಹ ಪುಣ್ಯಕ್ಷೇತ್ರಗಳಿಗೆ ಎಷ್ಟೇ ದೂರ ಆದರೂ ಪರಿಕ್ರಮಿಸಿ ನಡಿಬೇಕಾದರೆ ನಡೆದು ಹೋಗುವಂಥದ್ದು, ವೆಹಿಕಲ್ ಇದ್ದರೆ ವೆಹಿಕಲ್ಗಳಲ್ಲಿ ಹೋಗ್ತಕ್ಕಂಥದ್ದು, ಅಥವಾ ಯಾವುದೇ ಒಂದು ವ್ಯವಸ್ಥೆಗಾದರೂ ಸಹಿತ ಆ ವ್ಯವಸ್ಥೆಗೆ ಬದ್ಧರಾಗಿ ನಡೀತಕ್ಕಂಥದ್ದು ಮಹರ್ಷಿವಾಣಿ ಕಾರ್ಯಕ್ರಮ. ಮನೆಯಲ್ಲೇ ಕೂತು ಮೊಬೈಲ್ ತಿರುಗಿಸ್ತಾ ಏನೋ ನಾಲಿಗೆ ಹೋದಂಗೆ ಮನಸ್ಸು ಬಂದಂಗೆ ಇನ್ನೊಬ್ಬರನ್ನ ತೆಗಳಿ ಮಾತಾಡ್ತಕ್ಕಂತಹ ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದಾರೆ. ಆದರೆ ಅವರೆಲ್ಲರಿಗೂ ಹರ ಹರ ಗಂಗೆ, ಹರ ಹರ ಗಂಗೆ, ಆ ತಾಯಿ ಗಂಗಾಧರೇಶ್ವರ ಜೊತೆಗೆ ಗಂಗಾ ಯಮುನಾ ಸರಸ್ವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಈ ಕ್ಷೇತ್ರಕ್ಕೆ ಇಲ್ಲಿ ಶಿವಲಿಂಗವನ್ನು ತೆಗೆದುಕೊಂಡೋಗಿ ಒಂದು ಭವ್ಯವಾದಂತಹ ಅಭಿಷೇಕವನ್ನು ಮಾಡಿಸಿ, ಆ ಅಭಿಷೇಕ ಶಿವಲಿಂಗ ನೀವೆಲ್ಲರೂ ನೋಡಿ ಆನಂದಿಸುವಂಥದ್ದು. ಆದರೆ ಶಿವಲಿಂಗದ ಮೇಲಿರುವಂಥ ಗಂಗಾಧರೇಶ್ವರನ ಆ ಪಂಚಲೋಹದ ಮೂರ್ತಿಯನ್ನು, ಜೊತೆಗೆ ವರಾಹ ಹುಟ್ಟಿರ್ತಕ್ಕಂಥ ಸಾನ್ನಿಧ್ಯ ಅಂತ ಹೇಳ್ತಾರೆ ತ್ರಿವೇಣಿ ಸಂಗಮದಲ್ಲಿ. ಯಾವಾಗ ಸಮುದ್ರ ರಾಜನ ಅಂದರೆ ಸಮುದ್ರಕ್ಕೆ ಭೂಮಂಡಲವನ್ನು ತೆಗೆದುಕೊಂಡು ಹೋಗಿ ರಾಕ್ಷಸ ಮುಚ್ಚಿಟ್ಕೊಳ್ತಾನೋ, ಅದಾದಮೇಲೆ ವರಹ ಅವತಾರವನ್ನು ತಾಳಿ ತನ್ನೆರಡು ಕೋರೆಗಳಲ್ಲಿ ಹಂದಿ ಅವತಾರದಿಂದ ವರಹ ಭೂಮಿಯನ್ನು ಮೇಲೆತ್ತುತ್ತಾನೋ, ಅಂತಹ ಸುಂದರವಾದ ಗಳಿಗೆ ಈ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಅಂತಹ ಸಂಗಮ ಕ್ಷೇತ್ರಕ್ಕೆ ಎಲ್ಲರೂ ಸಹಿತ ಬಂದು ಭಗವಂತನ ಪ್ರಾರ್ಥನೆ ಮಾಡಿ ಆ ಕ್ಷೇತ್ರದಲ್ಲಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಕ್ಷೇತ್ರಕ್ಕೆ ಬಂದು ಎಲ್ಲರೂ ಸಹಿತ ಅವರು ಧನ್ಯರಾಗ್ತಕ್ಕಂಥದ್ದು, ಪುನೀತರಾಗತಕ್ಕಂಥದ್ದು ಆನಂದವೇ ಆನಂದ. ನಡೆದು ಹೋಗ್ತಿದ್ರೆ ಖಂಡಿತ ಮನಸ್ಸಿಗೆ ನೋವಿಲ್ಲ. ನೋಡಿ, ಜಗದ್ಗುರುಗಳಾದಂತಹ ಆದಿಶಂಕರರು ಅಂದೇ ವಿಶೇಷವಾಗಿರ್ತಕ್ಕಂಥ ಪ್ರಯಾಗರಾಜನ ಬಗ್ಗೆ ಮತ್ತು ತ್ರಿವೇಣಿ ಸಂಗಮದ ಬಗ್ಗೆ, ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಆನಂದ್ ಗುರೂಜಿಯವರು ಅಂತಂದರೆ ಯಾವಾಗಲೂ ಸುಖದ ಸುಪ್ಪತ್ತಿಗೆನಲ್ಲಿ ತೇಲ್ತಾರೆ. ಆನಂದ್ ಗುರೂಜಿಗೇನು ಬಿಡಪ್ಪ, ಬೇಜಾನ್ ಮಾಡಿಟ್ಟಿದ್ದಾರೆ, ಅವ್ರಿಗೇನು ನೆಮ್ಮದಿಯಾಗಿ ಹೋಗಿ ಬರ್ತಾರೆ ಅಂತ ಮಾತಾಡ್ತಕ್ಕಂಥ ಎಷ್ಟೋ ಜನಕ್ಕೆ ನಿಜವಾಗ್ಲೂ ಈ ದೃಶ್ಯಗಳೆಲ್ಲ ಒಂದು ಉದಾಹರಣೆ ಅನ್ನಿಸ್ಬೋದು. ಯಾಕೆ ಅಂತಂದರೆ ಆನಂದ್ ಗುರೂಜಿಯವ್ರಿಗೆ ಎಲ್ಲನೂ ಇರ್ಬೋದು, ಜನ ಇರ್ಬೋದು, ಎಲ್ಲರೂ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಆದರೆ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಅದಕ್ಕಿರ್ತಕ್ಕಂಥ ಒಂದು ಮಹತ್ವ, ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಗೌರವಕ್ಕೆ ಧಕ್ಕೆ ಬರೋ ರೀತಿ ಯಾವತ್ತೂ ಆನಂದ್ ಗುರೂಜಿರವರಾಗಿರ್ಬೋದು, ಅವರ ಕಾರ್ಯಕ್ರಮ ಆಗಿರ್ಬೋದು, ಅವರ ಮಗನಾಗಿರ್ತಕ್ಕಂಥವ್ರು ನಾವಾಗಿರ್ಬೋದು ನಡ್ಕೊಂಡಿರ್ತಕ್ಕಂಥದ್ದಲ್ಲ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಇವತ್ತಿನ ದಿವಸ ನಾವೂ ಕೂಡ ಸಾಮಾನ್ಯ ಜನರಂತೆ ಅಲ್ಲಿನ ಕಷ್ಟ, ನೋವು, ನಲಿವು, ಸುಖ, ದುಃಖ ಪ್ರತಿಯೊಂದನ್ನು ಕೂಡ ಅನುಭವಿಸ್ತಾ ಅದರ ಬಗ್ಗೆ ಇರತಕ್ಕಂಥ ಸವಿಸ್ತಾರದ ಮಾಹಿತಿಯನ್ನು ಎಲ್ರಿಗೂ ಕೂಡ ತಲುಪಿಸ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯವನ್ನು ನಾವು ಕೂಡ ಮಾಡ್ತಾ ಇರತಕ್ಕಂಥದ್ದಿದೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಜಾತವೇದಸೇ ಸುರವಾಮ ಸೋಮರಾತೀತೋ ನಿದಹಾತಿ ವೇದಾಃ ಸನಃಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕವಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ದಕ್ಷ ಮಹಾರಾಜ ನಡೆಸಿರ್ತಕ್ಕಂಥ ಮಹಾಯಜ್ಞದಲ್ಲಿ ಸತೀದೇವಿ ತನ್ನ ಪ್ರಾಣವನ್ನು ಕಳ್ಕೊತಾಳೆ. ಅದಾದ ನಂತರ ಸತೀದೇವಿಯ ದೇಹವನ್ನು ಶಿವ ತೆಗೆದುಕೊಂಡು ಪ್ರಪಂಚವನ್ನೇ ಸುತ್ತಕ್ಕೆ ಶುರು ಮಾಡ್ತಾನೆ. ಅಂತಹದ್ರಲ್ಲಿ ಮಹಾವಿಷ್ಣುವಿನ ಸುದರ್ಶನ ಚಕ್ರದಿಂದ ದೇವಿಯ ದೇಹದ ಭಾಗಗಳನ್ನು ತುಂಡರಿಸಿದಾಗ ಇಲ್ಲೂ ಸಹಿತ ಒಂದು ಭಾಗ ಬಿದ್ದಿದೆ. ಅದಕ್ಕೆ ಇದನ್ನು ಶಕ್ತಿಪೀಠ ಅಂತಲೂ ಕರೀತಾರೆ. ಇಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿಪೀಠದಲ್ಲಿ ಇವತ್ತು ನಾವಿದ್ದೇವೆ. ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ. ಇನ್ನು ಬಹಳ ವಿಶೇಷವಾಗಿ ಶಕ್ತಿಪೀಠದ ದರ್ಶನವನ್ನು ಮಾಡಿಕೊಂಡು ಅದಾದ ಮೇಲೆ ಒಂದು ಸ್ವಲ್ಪ ದೂರ ಪರಿಕ್ರಮ ಮಾಡಿದ ಮೇಲೇ ನಮ್ಮಿ ಸಂಗಮ ಕ್ಷೇತ್ರ ಕಣ್ಣು ಮುಂದೆ ಬರ್ತಕ್ಕಂಥದ್ದಿರುತ್ತೆ. ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಬಹಳ ವಿಶೇಷವಾಗಿರ್ತಕ್ಕಂಥ ಗಂಗಾ, ಯಮುನಾ, ತಾಯಿ ಸರಸ್ವತಿ ಮೂರು ಜನನು ಕೂಡ ಸೇರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಆ ಒಂದು ಸಂಗಮ ಕ್ಷೇತ್ರದ ಸಾನ್ನಿಧ್ಯವನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ತಾಯಿ ಗಂಗೆ ಒಂದು ಕಡೆ ಬಹಳ ಲೀಲಾಜಾಲವಾಗಿ ಹರ್ಕೊಂಡು ಹೋಗ್ತಾ ಇರ್ತಕ್ಕಂಥದನ್ನ ಗಮನಿಸ್ತಾ ಇದ್ದೇವೆ, ಮತ್ತೊಂದು ಕಡೆ ತಾಯಿ ಯಮುನೆ ಆಗಮಿಸ್ತಾ ಇರ್ತಕ್ಕಂಥದನ್ನ ಗಮನಿಸ್ತಾ ಇದ್ದೇವೆ. ಎಷ್ಟೇ ಆದ್ರೂ ಕೂಡ ಗುರುಜಿಯವರು ತಿಳಿಸಿದ ಹಾಗೆ ತಾಯಿ ಸರಸ್ವತಿ ಆಕೆ ಗುಪ್ತಗಾಮಿನಿ, ಯಾರಿಗೂ ಕೂಡ ಕಾಣಿಸೋದಿಲ್ಲ. ಆದ್ರೂ ಕೂಡ ಆಕೆಯ ಒಂದು ಸಂಚಲನ ಸದಾಕಾಲ ಆ ಒಂದು ತ್ರಿವೇಣಿ ಸಂಗಮದಲ್ಲಿ ನೆರವೇರ್ತಾನೆ ಇರುತ್ತೆ ಎಂಬತಕ್ಕಂಥದಕ್ಕೆ ಈ ಒಂದು ನಿದರ್ಶನವನ್ನ ಗಮನಿಸ್ತಾ ಇದ್ದೀರಿ. ಇದು ಒಂದು ಮಾರ್ಗ ಎಂಬತಕ್ಕಂಥದ್ದಿದೆ, ಒಂದು ಬ್ರಿಡ್ಜ್ ಎಂಬತಕ್ಕಂಥದ್ದಿದೆ. ಆ ತ್ರಿವೇಣಿ ಸಂಗಮದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಪರಿಕ್ರಮಿಸಲಿಕ್ಕೆ ಒಂದು ಬ್ರಿಡ್ಜ್ ಅನ್ನ ನಾವೇನು ನೋಡ್ತಾ ಇದ್ದೇವೆ. ಇದರ ಕೆಳಗಡೆನೆ ಬೇಕಾಗಿರತಕ್ಕಂಥ ಎಲ್ಲಾ ರೀತಿ ಇರತಕ್ಕಂಥ ವ್ಯವಸ್ಥೆಗಳನ್ನ ಮಾಡಿರ್ತಕ್ಕಂಥದ್ದಿದೆ. ಸದಾಕಾಲ ವರ್ಷದ 365 ದಿವಸ ಹರಿಯುವಂತ ಈ ಜಲದಲ್ಲಿ ಅಂತಹ ಭವ್ಯವಾದಂತಹ ಬ್ರಿಡ್ಜ್ಗಳನ್ನು ಕಟ್ಟಿಸುವಂಥದ್ದು. ಹೌದು, ಆ ಬ್ರಿಡ್ಜ್ಗಳು ಇದೆಯಲ್ಲ, ಸೇತುವೆಗಳು, ಅದೇನು ಒಂದೆರಡು ಸೇತುವೆ ಅಲ್ಲ,
ನೀವು ಪ್ರಯಾಗ್ರಾಜ್ ಹತ್ರ ನಿಂತುಕೊಂಡು ಎಷ್ಟು ದೂರ ನೋಡಿದ್ರೂ ಅಲ್ಲಿ ಕಾಣಿಸುವಂಥದ್ದು ಬರೀ ಬ್ರಿಡ್ಜುಗಳೇ. ಆ ಬ್ರಿಡ್ಜುಗಳನ್ನು ಮಾಡಿ ಬರ್ತಕ್ಕಂಥ ಸಾಧು ಸಂತರಿಗೆ, ಅಘೋರಿಗಳಿಗೆ ಮತ್ತು ಸಂತರಿಗೆ ಪ್ರತ್ಯೇಕವಾದಂಥ ಮಾರ್ಗ, ಹಾಗೆ ಸಾಮಾನ್ಯ ಭಕ್ತರಿಗೆ ಪ್ರತ್ಯೇಕವಾದಂಥ ಮಾರ್ಗ, ಅದರಲ್ಲಿ ಒಂದಷ್ಟು ಜನ VIP ಬಂದರೆ ಅವ್ರಿಗೊಂದು ಪ್ರತ್ಯೇಕವಾದಂತಹ ಮಾರ್ಗ. ಹಾಗೆ ನೀವು ಪ್ರಯಾಗ್ರಾಜನ ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಇಂತಹ ಭವ್ಯವಾದಂತಹ ಸಾನ್ನಿಧ್ಯಗಳೇ. ತ್ರಿವೇಣಿ ಸಂಗಮದ ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಗಂಗಾ ಯಮುನಾ ಸರಸ್ವತಿಯ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಸ್ನಾನ ಇದು ವಿಶೇಷವಾಗಿ ಈಗಾಗಲೇ ಅಮಾವಾಸ್ಯೆ ಪ್ರಾರಂಭ ಆಗಿದೆ. ಅಮಾವಾಸ್ಯೆ ಪ್ರಾರಂಭವಾದ್ರಿಂದ ಇವತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ 28ರ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಇವತ್ತು ನಾವು ಅನುಷ್ಠಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅನುಷ್ಠಾನವನ್ನು ಪ್ರಾರಂಭಿಸಿ ಸಾಂಬ ಸದಾಶಿವನ ನಡೆದಿರತಕ್ಕಂತಹ ಅಭಿಷೇಕ ಜೊತೆಗೆ ಲಕ್ಷ್ಮೀಬೋರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಉತ್ಸವ ಮೂರ್ತಿ ಈ ವಿಗ್ರಹಕ್ಕೆ ಇಲ್ಲಿ ಅಭಿಷೇಕವನ್ನು ನಡೆಸಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಫಲಪಂಚಾಮೃತ ಅಭಿಷೇಕವನ್ನು ನಡೆಸೋಣ. ಆದಷ್ಟು ನಾವೆಲ್ಲರೂ ಸಹಿತ ನಿಮ್ಮ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ, ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮ
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮನ್ಮಹಾದೇವಾಯ ನಮಃ. ಹರ ಹರ ಮಹಾದೇವ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ನಿತಂ ನಮಾಮಿ ಭವಂ ಭವಾನಿ ಸಹಿತಂ ನಮಾಮಿ. ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಗೌರಿ ಶಂಕರ ಭಗವಾನ್ ಕಿ, ಗಂಗಾಧರೇಶ್ವರ ಭಗವಾನ್ ಕಿ, ಗಂಗಾಧರೇಶ್ವರ ಭಗವಾನ್ ಕಿ, ಗಂಗಾ ಯಮುನಾ ಸರಸ್ವತಿ ಮಯಾ ಕಿ, ಗಂಗಾ ಯಮುನಾ ಸರಸ್ವತಿ ಮಯಾ ಕಿ, ಗಂಗಾ ಯಮುನಾ ಸರಸ್ವತಿ ಮಯಾ ಕಿ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ತೀರ್ಥಸ್ಥಳ ಅಮಾವಾಸ್ಯೆಯ ಪರ್ವಕಾಲ ಲಕ್ಷ್ಮೀಭೂವರಹಸ್ವಾಮಿ ಸಮೇತ ಸಾಂಬ ಸದಾಶಿವನಿಗೆ ನಡೆದಂಥ ಫಲಪಂಚಾಮೃತ ಅಭಿಷೇಕ. ಸ್ವಾಮಿಗೆ ಫಲಪಂಚಾಮೃತ ವೇದ ಮಂತ್ರದಲ್ಲಾದರೆ ಗೋಕ್ಷೀರ ಭಸ್ಮ, ಸ್ವಾಮಿಗೆ ಗಂಧ ಮತ್ತು ವಿಶೇಷವಾಗಿರ್ತಕ್ಕಂಥ ಗಂಗಾ ಯಮುನಾ ಸರಸ್ವತಿಯ ಈ ತೀರ್ಥ ಜಲ ಸ್ನಾನ ವರಹಾದೇವರಿಗೂ ಆಯಿತು, ಸಾಂಬ ಸದಾಶಿವನಿಗೂ ಆಯಿತು. ಹಾಗೆ ಅದ್ಭುತವಾದಂತಹ ಸುಮಾರು ನಾನಾ ವನಸಿರಿಗಳನ್ನು ಸಂಗ್ರಹಣ ಮಾಡಿ ಒಂದು ಅದೃಶ್ಯವಾದಂಥ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾದಂತಹ ಒಂದು ಕಾಯಕಲ್ಪವಾದಂತಹ ಅಂಚನವನ್ನು ಭಗವಂತನ ಸಾನ್ನಿಧ್ಯದಲ್ಲಿಟ್ಟು ಅಂಚನವನ್ನು ಸಹಿತ ಪೂಜೆ ಮಾಡಿದ್ದಾಯಿತು. ಈ ಪರ್ವಕಾಲದಲ್ಲಿ ಅಮಾವಾಸ್ಯೆಯಲ್ಲಿ ಸುಮಾರು 10 ಕೋಟಿ ಜನ ಇರ್ತಕ್ಕಂಥ ಈ ಪ್ರಾಂತ್ಯ, 10 ಕೋಟಿ ಪ್ರಾಂತ್ಯ ಇರ್ತಕ್ಕಂಥ 10 ಕೋಟಿ ಜನ, ಎಷ್ಟೋ ಜನ ಸಾಧುಗಳು, ಸಂತರು ಹಾಗೂ ವಿಶೇಷವಾಗಿರ್ತಕ್ಕಂಥ ಅಘೋರಿಗಳು, ಇಷ್ಟು ಜನಗಳ ಸಮ್ಮುಖದಲ್ಲಿ, ಸಾಕಷ್ಟು ಜನ ಭಕ್ತ ಸಾಗರದ ಸಮ್ಮುಖದಲ್ಲಿ ರುದ್ರನಿಗೆ ರುದ್ರಾಭಿಷೇಕ, ವರಾಹದೇವರಿಗೆ ಅಭಿಷೇಕ, ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಅಂಜನಕ್ಕೆ ವಿಶೇಷವಾದ ಪೂಜಾನುಷ್ಠಾನವನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿದ್ದೀರಿ. ಎಲ್ಲರ ಜನ್ಮ ಪಾವನವಾಗಲಿ. ಪರಮ ಪವಿತ್ರವಾಗಿರ್ತಕ್ಕಂಥ ತೀರ್ಥ ಜಲವನ್ನು ಲಕ್ಷ್ಮೀಭೂವರಹ ಸಾಲಿಗ್ರಾಮ ಕ್ಷೇತ್ರಕ್ಕೆ ತೀರ್ಥವನ್ನು ತಂದು ಅಲ್ಲಿ ವಸಂತ ಲಕ್ಷ್ಮೀನಾರಾಯಣ ಆರಾಧನೆ ಮಾಡಿ ವಿಶೇಷವಾಗಿ ಸಾಲಿಗ್ರಾಮಕ್ಕೆ ಅಭಿಷೇಕ. ಆ ಅಭಿಷೇಕ ಜಲವನ್ನು ತಮ್ಮೆಲ್ಲರಿಗೂ ಸಹಿತ ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಿಲ್ಲ ತಮ್ಮೆಲ್ಲರಿಗೂ ಸಹಿತ ತೀರ್ಥ ಜಲವನ್ನು ಹಂಚಬೇಕು ಎಂಬತಕ್ಕಂಥ ಚಿಂತನೆಯಿಂದ ಈ ಒಂದು ಮಹತ್ ಕಾರ್ಯ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಾವೆಲ್ಲರಿಗೂ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಪರಮ ಪವಿತ್ರವಾಗಿರ್ತಕ್ಕಂಥ ತ್ರಿವೇಣಿ ಸಂಗಮದ ಗಂಗಾ ಮಯ್ಯಾಳ ತಾಯಿಯ ಬಹಳ ವಿಶೇಷವಾಗಿರ್ತಕ್ಕಂಥ ಪುಣ್ಯ ತೀರ್ಥದ ದಡದಲ್ಲಿ ಇವತ್ತಿನ ದಿವಸ ಪರಮೇಶ್ವರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕ ನೆರವೇರಿರ್ತಕ್ಕಂಥದ್ದಿದೆ. ಗಂಧ, ವಿಭೂತಿ, ಬಹಳ ವಿಶೇಷವಾಗಿರ್ತಕ್ಕಂಥ ಗೋಕ್ಷೀರ ಮತ್ತು ತಾಯಿ ಗಂಗೆ ಗಂಗಾಭಿಷೇಕ ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಅದ್ಭುತವಾಗಿ ಕಣ್ಣಿಗೆ ರೋಮಾಂಚನವಾಗುವ ರೀತಿ ರಮಣೀಯ ರೂಪದಲ್ಲಿ ಭಗವಂತ ಕಾಣಿಸ್ತಾ ಇರತಕ್ಕಂಥದ್ದು. ಇದು ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಕುಂಭ ಸ್ನಾನವನ್ನು ಪಡೀತಕ್ಕಂಥ ಈ ಒಂದು ಸುಂದರ ಸಮಯದಲ್ಲಿ ಪರಮೇಶ್ವರನಿಗೆ ಅಭಿಷೇಕವಾಗಿರ್ತಕ್ಕಂಥ ಈ ಒಂದು ತೀರ್ಥ ಜಲವನ್ನೂ ಕೂಡ ನಾವೀ ಕುಂಭಮೇಳದಲ್ಲಿ ಸ್ನಾನದ ರೂಪದಲ್ಲಿ ನಾವು ಸ್ವೀಕಾರ ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಪರಮೇಶ್ವರನ ಅನುಗ್ರಹ ಸದಾಕಾಲ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಬಹಳಷ್ಟು ಚಳಿ ಇದೆ, ಎಷ್ಟೇ ಆದ್ರೂ ಕೂಡ ಹಿಮ ಕರಗಿ ನೀರಾಗಿ ಬರ್ತಕ್ಕಂಥ ಒಂದು ನದಿ ಅಲ್ವಾ ಇದು. ಅದಕ್ಕೋಸ್ಕರ ಅದರ ಚಳಿ, ಅದರ ಒಂದು ಶೀತ ಹಾಗೇ ಇದೆ, ಬಹಳಷ್ಟು ಚಳಿ ಇದೆ. ಅದೆಲ್ಲದರ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಕ್ತರು ಆಗಮಿಸಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಪರಮೇಶ್ವರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಭಕ್ತರೆಲ್ಲರೂ ಕೂಡ ಸಹಕರಿಸ್ತಾ ಇರ್ತಕ್ಕಂಥದ್ದಿದೆ. ಪೂಜಾನುಷ್ಠಾನದಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದಿಷ್ಟು ಭಕ್ತಿ ಪರಾಕಾಷ್ಠೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದಿದೆ. ಇದೆಲ್ಲವೂ ಕೂಡ ನೋಡಿದಾಗ ಏನೋ ಒಂದು ರೀತಿ ಖುಷಿ. ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯದಲ್ಲಿರ್ತಕ್ಕಂಥ ಈ ಒಂದು ರುಚಿಯನ್ನು ತಾವೆಲ್ಲರೂ ಕೂಡ ಖಂಡಿತ ಸವಿಲೇಬೇಕು. ಯಾಕೆ ಅಂತಂದರೆ ಇದರಲ್ಲಿರ್ತಕ್ಕಂಥ ಸಿಹಿ ಇದೆಯಲ್ಲ, ಇದರಲ್ಲಿ ಯಾವುದೇ ರೀತಿ ರೋಗ ರುಜಿನಗಳಿಲ್ಲ, ಯಾವುದೇ ರೀತಿ ಸಮಸ್ಯೆ ಎಂಬತಕ್ಕಂಥದ್ದಿಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಎಂಬತಕ್ಕಂಥದ್ದಿಲ್ಲ. ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಈ ಒಂದು ಹಿಂದುತ್ವದಲ್ಲಿ ಇರ್ತಕ್ಕಂಥ ಒಂದು ಕಿಚ್ಚು ಎಂಬತಕ್ಕಂಥದ್ದು ಏನಿದೆ, ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಈ ಒಂದು ಕಿಚ್ಚನ್ನು ನಮ್ಮ ಮನಸ್ಸಲ್ಲಿ ತೆಗೆದುಕೊಳ್ಬೇಕು. ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಹಿಂದುತ್ವವನ್ನು ಉಳಿಸಲಿಕ್ಕೆ ನಾವೆಲ್ಲರೂ ಕೂಡ ಓಡಾಡಬೇಕು. ಇಂತಹ ಧರ್ಮ ಕಾರ್ಯಗಳನ್ನು ನಿರಂತರವಾಗಿ ನಾವು ನಡೆಸಬೇಕು. ಹಿರಿಯರ ಜೊತೆ, ತಂದೆ ತಾಯಿಯ ಜೊತೆ ಕುಂಭಮೇಳದ ಸ್ನಾನವನ್ನು ಮಾಡಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಮುಂದೆ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆದಷ್ಟು ಬೇಗ ಪರಮೇಶ್ವರನ ಅನುಗ್ರಹದಿಂದ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಅವಕಾಶ ಕಲ್ಪಿಸಲಿ ಭಗವಂತ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಹರ ಹರ ಮಹಾದೇವ.